ನಮಸ್ತೆ, ನಾನು ಪಲ್ಲವಿ, MSc ಬಯೋಟೆಕ್ನಾಲಜಿಸ್ಟ್, ಕ್ಲಿನಿಕಲ್ ರಿಸರ್ಚ್ ಆ್ಯಂಡ್ ಲೆಕ್ಚರ್ ಬೈ ಪ್ರೊಫೆಷನ್. ನಾವಿವತ್ತು ಡಾಕ್ಟರ್ ಸುಬ್ಬಯ್ಯ ಸರ್ ಜೊತೆ ಮಾತಾಡ್ತಿದ್ದೀವಿ. ಡಾಕ್ಟರ್ ಸುಬ್ಬಯ್ಯ ಸಂಜೀವಿನಿ ಕ್ಷೇಮಧಾಮ, ಹೆಲ್ತ್ ಡಿಸೈನರ್, PG ಡಿಪ್ಲೊಮಾ ಸೈಕಾಲಜಿ. ಕಳೆದ 40 ವರ್ಷಗಳಿಂದ ಇವರು ಔಷಧಿ ರಹಿತ ಚಿಕಿತ್ಸೆನ ನೀಡ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಾನು ಡಾಕ್ಟರ್ ಸುಬ್ಬಯ್ಯ, BHMS ಡಿಪ್ಲೊಮಾ ಯೋಗ, PG ಡಿಪ್ಲೊಮಾ ಸೈಕಾಲಜಿ. ಲಾಸ್ಟ್ 40 years ಐ ಆಮ್ ಪ್ರಾಕ್ಟೀಸಿಂಗ್ ಡ್ರಗ್ಲೆಸ್ ವೇ ಆಫ್ ಲೈಫ್. ನಾವು ನಮ್ಮ ಜೀವನದಲ್ಲಿ ಬೇಕಾಗಿರುವಷ್ಟು ಔಷಧಿಗಳನ್ನ ತಿಂದಿದ್ದೀವಿ. ಆದರೆ ಅದರಿಂದ ಏನಾಗ್ತಾ ಇದೆ, ಯಾವ ರೀತಿ ಕೆಟ್ಟ ಪರಿಣಾಮಗಳು ನಮ್ಮ ಮಾನಸಿಕ ದೃಢತೆ ಕೆಡಿಸ್ತಾ ಇದೆ ಅಂತೇಳಿ ನಮ್ಗೆ ಗೊತ್ತಾಗಬೇಕಾದ್ರೆ ನಾವು ಮಾಡಬೇಕಾಗಿರೋದೇನು, ಯಾವ ರೀತಿ ಅನ್ನೋದನ್ನು ನಾವು ಇವತ್ತು ಸಂದರ್ಶನದಲ್ಲಿ ಸಂಕ್ಷಿಪ್ತವಾಗಿ. ಸರ್, ಇಂದಿನ ವಿಷಯ ಬಂದು ಮಾಸ್ಟರ್ ಯುವರ್ ಮೈಂಡ್, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಅಂತ. ನಮ್ಮ ಜೀವನ ಬದಲಾಯಿಸ್ಕೋಬೇಕಾ, ಹೇಗೆ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೋಬೇಕು, ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಸರ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ ಯುವರ್ ಮೈಂಡ್ ಅಂತ ಹೇಳಿದ್ದಾಗ ನಮ್ಮ ಮೆದುಳನ್ನು ನಾವು ಹೇಗೆ ಬದಲಾಯಿಸ್ಕೋಬೋದು, ಏನೇನಿದೆ ಮೆದುಳಿನಲ್ಲಿ ಅಂತ ಹೇಳಿದ್ದಾಗ ನಿಜವಾಗಲೂ ದೆರ್ ಇಸ್ 2 parts. ಒನ್ ಈಸ್ ಬ್ರೈನ್, ಅನದರ್ ಒನ್ ಈಸ್ ಮೈಂಡ್. ಬ್ರೈನ್ ಅಂತ ಹೇಳಿದ್ದಾಗ ನಮ್ಮ ಅನಟಾಮಿಕಲ್ ಪಾರ್ಟ್, ನಮ್ಮ ಮೆದುಳಿನಲ್ಲಿರೋ ಒಂದು ಭಾಗ. ಮೈಂಡ್ ಅಂತ ಹೇಳಿದರೆ ಸಬ್ಸ್ಟೇಲ್ ಫಾರ್ಮ್, ಅಂದರೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅದರಲ್ಲಿ ಬದಲಾವಣೆ ಮಾಡ್ಕೋಬೋದು, ಇದರಲ್ಲಿನೂ ಬದಲಾವಣೆ ಆಗುತ್ತೆ. ಮೇಡಮ್ ಅವ್ರು ಕೇಳ್ತಾ ಇದ್ದಾರೆ, ಹೌ ಯು ಕ್ಯಾನ್ ಚೇಂಜ್ ಅವರ್ ಲೈಫ್ ಬೈ ಚೇಂಜಿಂಗ್ ಅವರ್ ಮೈಂಡ್ ಸೆಟ್. ನಿಜವಾಗಲೂ ತುಂಬ ಬೇಕಾಗಿರುವಂಥ ವಿಷಯ. ಮನುಷ್ಯರಲ್ಲಿ ಈಗ ತುಂಬ ಜನಕ್ಕೆ ಕೀಳರಿಮೆ ಇದೆ. ನೆಗೆಟಿವ್ ಫೀಲಿಂಗ್ಸ್, ನೆಗೆಟಿವ್ ಮೆಂಟಲ್ ಆ್ಯಟಿಟ್ಯೂಡ್, ಇದರಿಂದ ಏನೇನು ಆಗ್ತಾ ಇದೆ ಅಂತೇಳಿ ಕೇಳೋಣ ಅಂತೇಳಿ ನಮ್ಮ ಪಲ್ಲವಿ ಮೇಡಮ್ ಅವರು ಕರೆದರು. ಅದರ ಬಗ್ಗೆ ಮಾತಾಡಿ ವಿಶೇಷವಾಗಿ ಇವತ್ತಿನ ಬೇಕಾದಷ್ಟು ಜನ ಹೇಳೋ ರೀತಿಯಲ್ಲೆಲ್ಲ ವಿಭಿನ್ನವಾಗಿ ನಮ್ಮ ಪಲ್ಲವಿ ಮೇಡಮ್ ಅವರು ತುಂಬ ಚೆನ್ನಾಗಿ ನಿಮ್ಮೆಲ್ಲರಿಗೂ ವಿಷಯ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಕರೆದಿದ್ದಾರೆ. ನಾನು ಖಂಡಿತವಾಗಿ ನನ್ನ ಒಂದು 40 ವರ್ಷ ಎಕ್ಸ್ಪೀರಿಯೆನ್ಸ್ನ ನಾನು ಧಾರಾಳವಾಗಿ ತಮ್ಮ ಹತ್ರ ಮುಂದೆ ಇಡ್ತೀನಿ. ಸರ್, ಈಗ ಕಾಮನ್ ಆಗಿ ಜನಗಳು ತುಂಬ ಸ್ಟ್ರೆಸ್ಸಿಗೆ ಒಳಗಾಗ್ತಾ ಇದ್ದಾರೆ ಮತ್ತು ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ತಾ ಇದ್ದಾರೆ. ಇನ್ಸ್ಪೈಟ್ ಆಫ್ ಅವರವರ ಜೀವನ ಶೈಲಿ ತುಂಬ ಚೆನ್ನಾಗಿದ್ರೂ ಕೂಡ ಈ ಥರ ಸ್ಟ್ರೆಸ್ಸಿಗೆ ಒಳಗಾಗೋದು, ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಏನು ಕಾರಣ ಸರ್ ಇದಕ್ಕೆ? ಮೇಡಮ್, ಅದು ಇತ್ತೀಚಿನ ದಿನಗಳಲ್ಲಿ ನಾವು ಬೇಕಾದಷ್ಟು ಜನನ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇರ್ಬೋದು, ದಿಲೀಪ್ ರಾಜ್ ಅವರು ಇರ್ಬೋದು, ಇವರೆಲ್ಲರಿಗೂ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬಂದಿದೆ. ಅದನ್ನು ನಾವು ಕನ್ನಡಿಗರಾಗಿ ತುಂಬ ನೋವು ತಿಂತಾ ಇದ್ದೀವಿ. ಆ ಸ್ಟ್ರೆಸ್ ಅನ್ನೋದು ಬರೀ ಅವರ ಕೆಟ್ಟ ಅಭ್ಯಾಸಗಳಿಂದಾನೇ ಅಲ್ಲ, ಅವರ ಜೀವನ ಪದ್ಧತಿನಲ್ಲಿ ನಾವು 4 ಜನಕ್ಕೆ ಒಳ್ಳೇದು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೇಳಿ ಅವರು ದ್ವಿಗುಣ ಇರುತ್ತಲ್ವ, ಅದರಿಂದನೂ ಆಗ್ತಾಯಿದೆ. ಹಾಗೆ ಹಲವಾರು ವಿಷಯಗಳನ್ನು ನಾವೇನು ಮಾಡ್ತಾಯಿದ್ದೀವಿ, ಮಾನಸಿಕವಾಗಿ ತಗೊಂಡು ಕುಗ್ತಾ ಇದ್ದೀವಿ. ಅವಾಗ ಏನಾಗ್ತಾ ಇದೆ ಅಂತ ಹೇಳಿದರೆ, ನಮ್ಮಲ್ಲಿರುವಂಥ ಕಾರ್ಟಿಜೋಲ್ ಲೆವೆಲ್ ಅಂತೇಳಿ ಒಂದು ಕೆಮಿಕಲ್ ಇದೆ. ಆ ಕಾರ್ಟಿಜೋಲ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೋ ಅದು ಖಂಡಿತವಾಗಿ ನಮ್ಮ ಶರೀರದಲ್ಲಿರುವಂಥ ಫೀಲ್ ಹ್ಯಾಪಿ ಕೆಮಿಕಲ್ಸನ್ನ ಕಡಿಮೆ ಮಾಡುತ್ತೆ. ಕಡಿಮೆ ಮಾಡಿದ್ದಾಗ ನಾವು ರೋಗಕ್ಕೆ ಕಾರಣ ಆಗ್ತಾ ಇದೆ. ಸರ್, ಸಂತೋಷನ ನಮ್ಮಲ್ಲೇ ಕಂಡುಕೊಳ್ಬಹುದಾ? ಹೇಗೆ ಕಂಡುಕೊಳ್ಬಹುದು? ಈಗ ನಾನು ಹೇಳಿದಂಗೆ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್, ನೆಗೆಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಎರಡಿದೆ. ಆ ಎರಡರಲ್ಲಿ ಏನು ಬಂದಾಗ ಏನಾಗ್ತಾ ಇದೆ, ಈಗ ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾಗ, ನೆಗೆಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಇದ್ದಾಗ ನಮ್ಮಲ್ಲಿ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಫೀಲ್ ಹ್ಯಾಪಿ ಕೆಮಿಕಲ್ಸ್ ಅಂತ ಇಲ್ಲಿ ಆವಾಗಲೇ ಹೇಳಿದ್ವಿ. ಫೀಲ್ ಹ್ಯಾಪಿ ಕೆಮಿಕಲ್ಸ್ ಅಂದರೆ ಡೋಪಮೈನ್, ಅಡ್ರಿಲಿನ್, ನಾರಡ್ರಿಲಿನ್, ಎಪಿಡ್ರಿನ್. ಅದರ ಜೊತೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ಡೆಕ್ಸಾಮೆಥಾಸೋನ್, ನಾವು ಸ್ಟಿರಾಯ್ಡ್ಸ್ ಅಂತ ಕರಿತೀವಿ. ಆ ಸ್ಟಿರಾಯ್ಡ್ ಮೇಲೇನೂ ನಮ್ಮಲ್ಲಿ ಇದೆ. ಆ ಮೆದಡಿನಲ್ಲಿ ನಾವು ಮಾಡುವಂಥ ಒಂದು ಕೆಲಸಗಳಿಂದ, ಅಂದರೆ ಉಳಿಸ್ಕೊಂಡೋ ರೀತಿಯಲ್ಲಿ ನಾವು 100ಕ್ಕೆ 100 ಭಾಗ ಒಳ್ಳೆಯ ಪದ್ಧತಿನ ಅವಲಂಬನೆ ಮಾಡಿದ್ದಾಗ ಅದ್ಭುತವಾದ ಜೀವನ ಮಾಡ್ಬೋದು. ಮಾಡಿದ್ದಾಗ ಮಾತ್ರ ಸಾಧ್ಯ ಇದೆ. ನಾವು ಇದು ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಏನಂತೇಳಿ, ಟ್ರೈನ್ ಯುವರ್ ಮೈಂಡ್. ನಿಮ್ಮ ಮಾನಸಿಕ ಶಕ್ತಿನ ನೀವು ಬದಲಾವಣೆ ಮಾಡೋದಕ್ಕೆ ಏನೇನು ಬೇಕಾಗಿದೆ, ಯಾವ ರೀತಿ ಬೇಕಾಗಿದೆ, ಇವೆಲ್ಲನೂ ನಾವು ಸಂಕ್ಷಿಪ್ತವಾಗೆಲ್ಲ ನಿಮ್ಗೆ ಯಾವ ರೀತಿ ಚೇಂಜ್ ಆಗಿದ್ದಾಗ ನಿಮ್ಮ ಜೀವನದನ್ನು ಬದಲಾವಣೆ ಮಾಡ್ಕೋಬೋದು. ಬದಲಾವಣೆ ಆಗಿದ್ದಾಗ ನಿಮ್ಮ ಹಣಕಾಸು, ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಮ್ಯಾನಿಫೆಸ್ಟೇಷನ್, ವಾಟ್ ನಾಟ್, ಎವ್ರಿಥಿಂಗ್ ಯು ಕ್ಯಾನ್ ಕಂಟ್ರೋಲ್ ಆ್ಯಂಡ್ ಯು ಕ್ಯಾನ್ ಡಿಸೈನ್ ಯುವರ್ ಲೈಫ್. ಆ್ಯಂಡ್ ನಾವು ಇನ್ನೊಂದು ಹೇಳ್ತೀವಿ, ಡ್ರೀಮ್ ಯುವರ್ ಡೆಸ್ಟಿನಿ, ಡಿಸೈನ್ ಯುವರ್ ಲೈಫ್, ಮೇಕ್ ಯುವರ್ ಓನ್ ಲೈಫ್ ಬೈ ಯುವರ್ ಚಾಯ್ಸ್.
ನಿಮ್ಮಿಷ್ಟ ಪ್ರಕಾರ ನೀವು ಬದಲಾವಣೆ ಮಾಡ್ಕೋಬೋದು ಅನ್ನೋದು ನಮ್ಮ ಪಲ್ಲವಿ ಮೇಡಮ್ ಅವರು ಕೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ ಅನ್ನೋದಕ್ಕಿಂತ ತಾವು ಸ್ವಇಚ್ಛೆಯಿಂದ ಬಂದು ಇದನ್ನು ಪಡ್ಕೋಬೋದು. ಸರ್, ನಿಜವಾಗ್ಲೂ ಜೀವನ ಶೈಲಿನ ಬದಲಾಯಿಸ್ಕೋಬೇಕು ಅಂತಂದರೆ ನಮ್ಮ ಒಳ ಮನಸ್ಸನ್ನು ಹೇಗೆ ಟ್ರೈನ್ ಮಾಡಬೇಕಾಗುತ್ತೆ ಸರ್? ಮೇಡಮ್, ನಾನೀಗ ಹೇಳ್ತಾ ಇದ್ದೀನಿ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್. ಅಯ್ಯೋ ನನಗೇನೋ ಆಗೋಗುತ್ತೆ ಅಂತೇಳಿ ನಾನು ಹಲವಾರು ಪೇಷಂಟ್ಸ್ ಇದ್ದಾರೆ. ನಾನು ಬೇಕಾದಷ್ಟು ಟೈಮ್ ಹೇಳಿದ್ದೀನಿ, ನಮ್ಮ ಫ್ರೆಂಡ್ಸ್ಗೆ ಬೇಕಾದಷ್ಟು ಜನ ಇದ್ದಾಗ ನೀವು ಕುಗ್ಗೋದ್ರಿಂದ ಅಂದರೆ ನಿಮ್ಮ ನೆಗೆಟಿವ್ಸ್ನಿಂದ ನಿಮ್ಮ ಕಾಯಿಲೆಗಳೆಲ್ಲ ಬರ್ತಾ ಇದೆ ಅಂತೇಳಿ, ನಿಜವಾಗ್ಲೂ ಕುಗ್ಗೋದ್ರಿಂದ ಹಿಂಗೆ ಬರುತ್ತೆ ಅಂತ ಕೇಳೋರು ಇದ್ದಾರೆ. ಅದನ್ನು ನಾವು ಪ್ರೂವ್ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಬೇಕಾದಷ್ಟು ಜನ ಒಂದೊಂದಾಗಿ ಏನು ನಮ್ಮ ಮಾನಸಿಕ ಸ್ಥಿತಿ ಪ್ರಾರಂಭ ಆಗೋದು ನಮ್ಮ ಮೆದುಳಿನಿಂದ ಒತ್ತಡಗಳಿಂದ ಹಿಪ್ಪೋಪೊಟಾಮಸ್ ಅಂತೇಳಿ ಏನೇನೋ ಹೇಳ್ತಾರೆ. ಅದು ಬದಲಾಗಿ ನಾನು ಹೇಳೋದೇನೆಂದರೆ ಹೈಪೋಥಾಲಮಸ್, ಪಿಟ್ಯೂಟರಿ ಗ್ಲ್ಯಾಂಡ್, ಅಡ್ರಿನಲಿನ್, HPA ಆಕ್ಸಿಲೇಷನ್ ಅಂತ ಹೇಳ್ತೀವಿ. ಆ ಅಲೈನ್ಮೆಂಟ್ ಇರೋವಾಗ ಪ್ರತಿಯೊಂದು ಸಾಧ್ಯನೇ. ಅದು ಇಲ್ಲದಿರೋವಾಗ ಏನಾಗುತ್ತೆ, ಅದರಿಂದ ನಮ್ಮ ಥೈರಾಯ್ಡ್ನಿಂದ ಥೈಮಸ್, ಹಾರ್ಟ್ ಅಟ್ಯಾಕ್, ಹಾರ್ಟ್ನಲ್ಲಿ ಪ್ರಾಬ್ಲಮ್ಸ್, ಅದಾದಮೇಲೆ ನಮ್ಮ ಕಿಡ್ನಿ, ಲಿವರ್ ಎಲ್ಲನೂ ಬದಲಾವಣೆ ಆಗ್ತಾಯಿದೆ. ನಿಜವಾಗಲೂ ಲೈಫ್ ಸ್ಟೈಲ್ನಿಂದ ಖಂಡಿತವಾಗಿ ನಿಮ್ಮ ಸಿರ್ಕಾರ್ಡಿಯನ್ ಕ್ಲಾಕ್ ಆಗಲಿ, ಬೇಕಾದಷ್ಟು ಅವಯವಗಳಿದೆ, ಬೇಕಾದಷ್ಟು ಪದ್ಧತಿಗಳಿದೆ. ನಾನು ಎಲ್ಲ ರೀತಿಯಲ್ಲಿನೂ ನಿಮಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಕೆಲವು ನಮ್ಗೆ ಗೊತ್ತಿಲ್ಲದಿರೋ ಇರ್ಬೋದು, ಇನ್ಸುಲಾ ಅಂತೇಳಿ ನಮ್ಮ ಡಯಾಬಿಟಿಸ್ಗೆ ಕಾರಣ ಅಂತೇಳಿ ನಮ್ಮ ಮೆದುಳಿನಲ್ಲೇ ಇದೆ. ಇವೆಲ್ಲನೂ ನಿಮ್ಮ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಪಲ್ಲವಿ ಮೇಡಮ್ ಅವ್ರು ಕೇಳ್ತಾರೆ, ನಾನು ಹೇಳ್ತಾ ಹೋಗ್ತೀನಿ. ಸರ್, ಸಾಮಾನ್ಯ ಜನರಿಗೆ ಈ ಏನಂತ ಹೇಳ್ತಿದ್ವಿ ಇದ್ರ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ಶರೀರ ನಿರ್ಮಾಣ ಹೇಗಾಗತ್ತೆ, ಸೊ ಅದ್ರ ಬಗ್ಗೆ ಹೇಳಿ ಸರ್. ಅದ್ರ ಜೊತೆಗೆ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ನ ಹೇಗೆ ಬೆಳೆಸ್ಕೋಬೇಕು? ನಾವು ಹೇಳೋದು ಏನಂತ ಹೇಳಿದ್ರೆ ನಮ್ಮ ಶರೀರದಲ್ಲೇ ಎಲ್ಲ ಇದೆ. ಅಂಡ, ಬ್ರಹ್ಮಾಂಡ, ಪಿಂಡಾಂಡ ಎಲ್ಲನೂ ನಮ್ಮಲ್ಲಿದೆ. ನಮ್ಮ ಭಗವದ್ಗೀತೆಯಲ್ಲಿ ಇರೋದೇ ಫಸ್ಟ್ ಅಧ್ಯಾಯದಿಂದ ನಮ್ಮ 18 ಅಧ್ಯಾಯಗಳಲ್ಲಿ ವಿವರವಾಗಿದೆ. ಅದರ ಜೊತೆಯಲ್ಲಿ ನೀವು ಲಲಿತ ಸಹಸ್ರನಾಮಾವಳಿ ಏನೇನು ಇದೆಯಾ ಶಾಸ್ತ್ರಗಳಲ್ಲಿ, ನಮ್ಮ ಅಧ್ಯಯನಗಳಲ್ಲಿ ಖಂಡಿತವಾಗಿದೆ. ಆ ಅಧ್ಯಯನಗಳಲ್ಲಿ ಇರೋ ವಿಷಯನ ಜೊತೆಯಲ್ಲಿ ಇನ್ನರ್ ಇಂಜಿನಿಯರಿಂಗ್ ಕರೆಕ್ಷನ್ಸ್, ಇನ್ನರ್ ಬೇಬಿ ಅಂತೇಳಿ ನಾವು ಹೇಳ್ತೀವಿ. ಇನ್ನರ್ ಇಂಜಿನಿಯರಿಂಗ್ ಕರೆಕ್ಷನ್ಸ್ ಅಂದರೆ ಬೇರೆ ಏನೂ ಅಲ್ಲ, ನಮ್ಮ ಶರೀರದಲ್ಲಿರುವಂಥ ಮಾಂಸಖಂಡಗಳಲ್ಲಿ ಒಂದು ಮೈಟೋಕಾಂಡ್ರಿಯಾ ಅಂತೇಳಿ ಒಂದಿರುತ್ತೆ. ಅದನ್ನಲ್ಲಿ RNA, DNA, ಕ್ರೋಮೋಸೋಮ್ಸ್, ರೈಬೋಸೋಮ್ಸ್ ಇವೆಲ್ಲನೂ ಇದೆ. ಮುಖ್ಯವಾಗಿ mRNA, ಮೆಸೆಂಜರ್ RNAನ ಬದಲಾವಣೆ ಮಾಡಿದ್ದಾಗ ಬೇಕಾದಷ್ಟು ಅನುಕೂಲಗಳಾಗ್ತಾ ಇದೆ. ಆ ಇನ್ನರ್ ಇಂಜಿನಿಯರಿಂಗ್ ಕರೆಕ್ಷನ್ಸ್ ನಿಮಗೂ ಬೇಕು, ನನಗೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ನಾವು ಅದ್ಭುತವಾದ ಜೀವನಕ್ಕೆ ಏನು ಬೇಕಾಗಿದೆ ಅಂತ ಹೇಳಿದ್ದಾಗ ಇನ್ನರ್ ಇಂಜಿನಿಯರಿಂಗ್ ಕರೆಕ್ಷನ್ಸ್, ನಿಮ್ಮಲ್ಲಿ ಒಂದು ಮಗು ಇದೆ, ಅದು ಇನ್ನರ್ ಬೇಬಿ ಅಂತ ಹೇಳ್ತೀವಿ. ಅದನ್ನು ಸರಿಯಾಗಿ ನೋಡ್ಕೊಂಡಿದ್ದಾಗ ನಿಮ್ಗೆ ಅದ್ಭುತವಾದ ಶರೀರ ನಿರ್ಮಾಣ ಅಲ್ಲದೆ ಜೀವನ ಮಾಡ್ಬೋದು, ನಿಮ್ಮ ಜೀವನನ ಬದಲಿಸ್ಕೋಬೋದು, ನಿಮ್ಗೇನು ಬೇಕಾದ ಪಡ್ಕೋಬೋದು. ಸರ್, ಮಾನಸಿಕ ಒತ್ತಡಗಳು ದೇಹದ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀಳುತ್ತೆ? ಮಾನಸಿಕವಾಗಿ ನಾವು ಕುಗ್ಗು ಹೋದಾಗ ನೀವೇ ಹೇಳಿದ್ರಿ ಕೆಲವೊಂದು ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರಿ. ಸೊ ನಮ್ಮ ದೇಹದ ಮೇಲೆ ಹೇಗೆ ಹಾನಿಕಾರಕವಾಗಿ ಪರಿಣಾಮ ಬೀಳುತ್ತೆ ಸರ್? ಮುಖ್ಯವಾಗಿ ಕಾರ್ಟಿಸೋಲ್ ಬಂದಾಗ ಏನಾಗ್ತಾ ಇದೆ, ನಮ್ಮ ಶರೀರದಲ್ಲಿ ನಮ್ಮ ಬ್ಲಡ್ ವೆಸಲ್ಸ್ ಕ್ಲಾಟಿಂಗ್ ಆಗುತ್ತೆ. ಓಕೆ. ಆ ಕ್ಲಾಟ್ ಆಗಿದ್ದಾಗ ಏನಾಗ್ತಾ ಇದೆ, ಥ್ರಾಂಬೋಸೈಟೋಸಿಸ್, ಥ್ರಾಂಬೋಕೈನೋಸಿಸ್, ಬೇಕಾದಷ್ಟು ಅಂಜೈನೋ ಆಬ್ಲಿಟರೆನ್ಸ್ ಅಂತೇಳಿ ಈಗ ಇತ್ತೀಚಿನ ದಿನಗಳಲ್ಲಿ ನೋಡಿರ್ತಾರೆ. ಕಾಲು ಕಟ್ ಮಾಡ್ತಾರೆ, ಕೈ ಕಟ್ ಮಾಡ್ತಾರೆ, ಅದು ಕಪ್ಪಗಾಗೋಗಿದೆ ಚರ್ಮ, ಇವೆಲ್ಲ ಹೇಳ್ತಾ ಇರ್ತಾರೆ. ಅದು ಜಸ್ಟ್ ಬಿಕಾಸ್ ಆಫ್ ಅಂಜೈನೋ ಆಬ್ಲಿಟರೆನ್ಸ್ ಅಂತೇಳಿ. ಅದು ಡಯಾಬಿಟಿಸ್ ಆದಾಗ ಕಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಹೌದು, ಪಾಲಿನ್ಯೂರಿಟಿಸ್ ಇದೆಲ್ಲ ಬಂದಾಗ ಬರುತ್ತೆ. ಈಗ ತಾವು ಕೇಳಿರೋದು ಸಾಮಾನ್ಯ ಜನಕ್ಕೆ ಸಾಮಾನ್ಯವಾಗಿ ಈ ನೆಗೆಟಿವ್ಸ್ ಪಾಸಿಟಿವ್ಸ್ ಏ ರೀತಿ ಪರಿಣಾಮಗಳ ಆಗುತ್ತೆ ಅಂತ ಕೇಳಿದರೆ, ಅದಕ್ಕೆ ನಾನು ಹೇಳ್ತಾ ಇರೋದು ಇಷ್ಟೇ, 100ಕ್ಕೆ 100 ಭಾಗ ಬೇರೆ ಕಾಯಿಲೆ ಅನ್ನೋದು ಇಲ್ಲ, ನಮ್ಮ ಮಾನಸಿಕ ಒತ್ತಡಗಳಿಂದ ಮಾತ್ರ ಆಗ್ತಾ ಇರುವಂಥದ್ದೇ ಎಲ್ಲನೂ. ನಾನು ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀನಿ, ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಖಚಿತವಾಗಿ ನಿಮ್ಮ ಪ್ರಾಣಾಯಾಮಗಳನ್ನ ಇವನ್ನ ಕೆಲವು ಮಾಡಿ, ಈ ಬದಲಾವಣೆ ಅನ್ನೋದು ಜಗದ ನಿಯಮ. ಹಂಗಂತೇಳಿ ನೀವು ನಿಮ್ಮ ನಿಯಮಗಳನ್ನ ಬಿಡಬೇಡಿ. ನೀವು ಸಾರ್ಥಕತೆ ಸಾಧಿಸಬೇಕಾದ್ರೆ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ಪದ್ಧತಿಗಳೇನು ಅನ್ನೋದು ನೀವು ಆಚರಣೆ ತಲೆಗೆ ಹಾಕ್ಕೊಂಡು ಆಚರಣೆಯಲ್ಲಿ ಇಟ್ಟಿದ್ದಾಗ ಅದ್ಭುತವಾದ ಜೀವನ ನಡೆಸ್ಬೋದು.
100% ನೀವು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪಲ್ಲವಿ ಮೇಡಮ್ ಅವರು ಕರೆದಿದ್ದಾರೆ. ನಾನು ಅದನ್ನು ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನ ಹೇಳ್ತೀನಿ. ನಿಮ್ಮ ಜೀವನ ನಿಮ್ಮ ಕೈನಲ್ಲಿದೆ. ಟ್ರೈನ್ ಯುವರ್ ಬ್ರೈನ್ ಮೈಂಡ್, ಯು ವಿಲ್ ಬಿಕಮ್ ಎನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಮನುಷ್ಯನ ಕಾಡ್ತಿರುವಂಥ ಕೆಟ್ಟ ಅಭ್ಯಾಸಗಳು ಯಾವುದು, ಮತ್ತು ಆ ಕೆಟ್ಟ ಅಭ್ಯಾಸಗಳಿಂದ ರೋಗಗಳು ಹೇಗೆ ಬರ್ತಿದೆ? ಈಗ ಉದಾಹರಣೆಗೆ ಸಿಗರೇಟ್, ಬೀಡಿ, ಸಿಗರೇಟ್, ಆಲ್ಕಹಾಲ್, ಸರಿಯಾಗಿ ಟೈಮ್ ಅನ್ನ ತಿಂದಂಗಿರುವಂಥದ್ದು, ಆಹಾರ. ನೀವು ಅನ್ನ ಅಂತ ಹೇಳಿದ್ರೆ ಬರೀ ಅನ್ನನೇ ಅಲ್ಲ, ಪಿಜ್ಜಾ, ಬರ್ಗರ್, ಇವನ್ನು ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಕರಿತೀವಿ. ಕೋಲಾ ಏನಿದೆ ಕೋಲಾನಲ್ಲಿ ನೀವು ನೋಡಿದ್ರೆ ಅದರಲ್ಲಿ ಯೂರಿಯಾ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ, ಎಲ್ಲ ಏನೇನೋ ಹೇಳ್ತಾರೆ. ಅದು ಅವ್ರು ಹೇಳಿದ್ರು ಕೇಳಿದ್ರು ಅನ್ನೋದಕ್ಕಿಂತ ನೀವು ನೋಡಿ, ಅದರಲ್ಲಿ ಏನಿಲ್ಲ. ಒಂದು ಈ ಬಿಸ್ಕೆಟ್ ಪೋಲೋ ಹಾಕ್ಬಿಡಿ ನಿಮ್ಮ ಪೆಪ್ಸಿನಲ್ಲಿ, ಏನಾಗುತ್ತೆ ಅಂತ ಹೇಳಿ ನೋಡಿ. ಖಂಡಿತವಾಗಿ ನೊರೆ ಬರುತ್ತೆ, ಅದು ಕೆಳಗಡೆ ಆಗುತ್ತೆ. ಇವೆಲ್ಲ ಏನಂತ ಹೇಳಿದ್ರೆ ಕಾರ್ಬನ್ನಿಂದ ತಯಾರಾಗುವಂಥದ್ದು. ಕಾರ್ಬನ್ ನಮ್ಮ ಶರೀರದಲ್ಲಿ ಜಾಸ್ತಿ ಆಗಿದ್ದಾಗ, ಭೂಮಿ ಒಳಗಡೆ ಜಾಸ್ತಿ ಆದರೆ ಪರವಾಗಿಲ್ಲ, ನಮ್ಮ ಕರಳಿನಲ್ಲಿ ಆಗಿದ್ದಾಗ HCl ಅಂತೇಳಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನಮ್ಮ ಮೈಕ್ರೋಬಯಾಲಜಿಸ್ಟ್ ಗೊತ್ತಿದೆ ಅವ್ರಿಗೆ. ಆ ಪ್ರಕಾರ ನಾವು ನಮ್ಮ ಶರೀರದಲ್ಲಿ ಆ ಆ್ಯಸಿಡ್ ಹೋಗಿ ಆಲ್ಕಲೈನ್ ಕಂಟೆಂಟ್ ಆಗಬೇಕು. ಆ ಆ್ಯಸಿಡ್ ಆಗೇ ಇದ್ದಾಗ ನಮ್ಗೆ ಇನ್ನಷ್ಟು ಕರೋಷನ್ಸ್ ಬರುತ್ತೆ, ಎರೋಷನ್ಸ್ ಬರುತ್ತೆ, ನಮ್ಮ ಕರಳುಗಳು ಡ್ಯಾಮೇಜ್ ಆಗುತ್ತೆ. ನಿಮ್ಮ ಮುಖ್ಯವಾಗಿ ರಾತ್ರಿ ಹೊತ್ತು ನೀವು ಯಾವ ಟೈಮ್ನಲ್ಲಿ ಅಂದರೆ ಆ ಟೈಮ್ ಊಟ ಮಾಡೋವಾಗ ನಿಮ್ಗೇನಾಗ್ತಾ ಇದೆ, ನಿಮ್ಮ ಸಿರ್ಕಾರ್ಡಿಯನ್ ಕ್ಲಾಕ್ ಡ್ಯಾಮೇಜ್ ಆಗ್ತಾ ಇದೆ. ಸಿರ್ಕಾರ್ಡಿಯನ್ ಕ್ಲಾಕೆ ನಮ್ಮ ಮೇಯ್ನ್ ಇರುವಂಥದ್ದು, ನಮ್ಮ ಜೈವಿಕ ಗಡಿಯಾರ, ಬಯೋಲಾಜಿಕಲ್ ಕ್ಲಾಕ್. ಅದು ಎಲ್ಲಿದೆ? ನಿಮ್ಮಲ್ಲಿದೆ, ನನ್ನಲ್ಲಿದೆ, ಪ್ರತಿಯೊಬ್ಬರಲ್ಲಿದೆ, ಪ್ರತಿಯೊಬ್ಬ ಮನುಷ್ಯನಲ್ಲಿದೆ. ಅಹಂ ಬ್ರಹ್ಮಾಸ್ಮಿ, ದೇವರಿದ್ದಾರೆ ಅಂತ ಹೇಳ್ತೀವಿ, ಈ ಜೈವಿಕ ಗಡಿಯಾರ ಇದೆ ಅಂತ ಹೇಳ್ತೀವಿ. ಎಲ್ಲಿ ತೋರಿಸಿ ಅನ್ನೋರು ಇದ್ದಾರೆ ನಮ್ಮಲ್ಲಿ. ನಿಜವಾಗಲೂ ತೋರಿಸಿ ಅಂತ ಹೇಳಿದ್ದಾಗ ಇದೇನು ನಿಮ್ಮನ್ನು ನಾನು ಹಿಂಡಿದ್ರೆ ನೀವು ತೋರಿಸೋಕ್ಕಾಗುತ್ತಾ? ಅದೇ ರೀತಿಯಲ್ಲಿ ಇದರಲ್ಲಿ 100 ಭಾಗ ನಿಮ್ಗೆ ಗೊತ್ತಾಗಬೇಕಾಗಿರೋದೇನು, ಇದು ಸೈಕೋಸೊಮ್ಯಾಟಿಕ್ ಕಂಡೀಷನ್ಸ್, ಸೈಕೋಸೊಮ್ಯಾಟಿಕ್ ನ್ಯೂರೋ ಇಮ್ಯುನಲಾಜಿಕಲ್ ಡಿಸಾರ್ಡರ್ ಅಂತಲೂ ಕರಿತೀವಿ. ಉದಾಹರಣೆಗೆ ನಮ್ಗೆ ಏಡ್ಸ್, ನಾನು ಬೇಕಾದಷ್ಟು ಟೈಮ್ ಹೇಳ್ತೀನಿ. ಏಡ್ಸ್ನ ಯಾಕೆ ಉದಾಹರಣೆ ತೊಗೊಳ್ತೀವಿ ಅಂತ ಹೇಳಿದ್ರೆ, ಆಟೋ ಇಮ್ಯೂನ್ ಡಿಸಾರ್ಡರ್, ಏಡ್ಸ್, AIDS. ಅದನ್ನು ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಕಾಯಿಲೆಗಳು ನಿಮ್ಮ ಹತ್ರಕ್ಕೆ ಬರಲ್ಲ. ಜೊತೆಯಲ್ಲಿ ದುಡ್ಡು ಬೇಕಾ, ಸಿಕ್ಕುತ್ತೆ. ಜೀವನ ಆನಂದವಾಗಿರಬೇಕಾ, ನಿಮ್ಮಲ್ಲೇ ಇದೆ. ಅದನ್ನು ಯಾಕೆ ಪಡ್ಕೋಬಾರ್ದು? ಮೇಡಮ್ ಅವ್ರು ಕೇಳ್ತಾರೆ ಮತ್ತೊಂದು, ನಾನು ಹೇಳ್ತೀನಿ ನೋಡಿ ಸರ್. ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಅಂತ ಅಂದರೆ ಬರೀ ಎಲ್ಡರ್ಸು, ಆಫೀಸ್ಗೆ ಹೋಗೋರು ಅಂತಾನೆ ಅಂತಲ್ಲ, ಮಕ್ಕಳಲ್ಲೂ ಸ್ಟ್ರೆಸ್ಸು. ಅಂದರೆ ಫಾರ್ ಎಕ್ಸಾಂಪಲು ಟಾರ್ಗೆಟ್ ರೀಚ್ ಆಗಲಿಲ್ಲ, ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡಲಿಲ್ಲ, ಮಕ್ಕಳಲ್ಲೂ ಸ್ಟ್ರೆಸ್ ಅಂತ ಕಾಣ್ತಿದೆ. ನಾವೆಲ್ಲ ಓದ್ಬೇಕಾದ್ರೆ ಅದು ಸ್ಟ್ರೆಸ್ ಬಗ್ಗೆ ನಾವು ಮಾತಾಡ್ತಾನೆ ಇರಲಿಲ್ಲ. ಈ ಮಕ್ಕಳಲ್ಲೂ ಸ್ಟ್ರೆಸ್ ಅನ್ನೋದು ಬರ್ತಾ ಇದೆ. ಭಯ ಅಂದರೆ ಫಿಯರ್ ಆಫ್ ಫೇಲ್ಯೂರು, ಎಕ್ಸಾಮ್ಸಲ್ಲಿ ಚೆನ್ನಾಗಿ ಬರೀಲಿಲ್ಲ ಅಂತಂದರೆ, ಅಕಸ್ಮಾತ್ ಇಷ್ಟು ಪರ್ಸೆಂಟೇಜ್ ತೆಗಿಲಿಲ್ಲ ಅಂತಂದರೆ ಆ ಕೋಪ, ಭಯ, ಆತಂಕ, ಈ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ಗಳಿದೆ ಸರ್. ಅವುಗಳಿಂದ ತುಂಬ ಕಾಯಿಲೆಗಳು ಬರ್ತಾ ಇದೆ. ಇದರಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕಾಗುತ್ತೆ? ಮೇಡಮ್, ತಾವು ಹೇಳಿದಂಗೆ ಸ್ಟ್ರೆಸ್ ಚಿಕ್ಕ ಮಕ್ಕಳಲ್ಲಿ ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿರೋದು ಮಕ್ಕಳಲ್ಲಿ. ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳಲ್ಲಿ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅವ್ರಿಗೆ 6 ವರ್ಷ ಇರಲ್ಲ ರೀ, 2 ವರ್ಷಕ್ಕೆಲ್ಲ ಸ್ಕೂಲಿಗೆ ಕಳಿಸ್ತಾ ಇದ್ದೀರ. ತಂದೆ ತಾಯಿ ಇಲ್ಲ, ಪ್ರೀತಿ ಪ್ರೇಮ ತುಂಬ ಕಡಿಮೆ ಆಗೋಗಿದೆ. ಯಾಕೆಂದರೆ ಆಯಾ ಸಿಸ್ಟ್ರು ಅವ್ರಿಗೆ ಯಾರು ಅನ್ನೋದು ಸಂಬಂಧನೇ ಇರಲ್ಲ, ಮುಖ ನೋಡಿರಲ್ಲ. ಅಂಥವ್ರ ಕೈಗಳಲ್ಲಿ ಅವರು ಇರೋದರಿಂದ ಅವ್ರಿಗೇನಾಗ್ತಾ ಇದೆ, ಭಯ ಇರುತ್ತೆ. ಯಾವ ರೀತಿ ಭಯ? ಅವ್ರೇನು ಅಂತಾರೋ, ನಾನು 1ಕ್ಕೆ ಹೋದರೆ ಏನು ಅಂದ್ಕೊಳ್ತಾರೋ, 2ಕ್ಕೆ ಹೋದರೆ ಏನು ಅಂದ್ಕೊಳ್ತಾರೋ, ಸಣ್ಣ ಮಕ್ಕಳಲ್ಲಿ ಆಗ್ತಾ ಇರುವಂಥ ಈ ಕೆಟ್ಟ ಪರಿಣಾಮಗಳೇನೇ ಸ್ಟ್ರೆಸ್ಗೆ ಕಾರಣ ಆಗ್ತಾ ಇದೆ. ಆ ರೀತಿ ಆಗೋದು ಬೇಡ. ನೀವು ಸಂತೋಷವಾಗಿದ್ದೀರಾ, ನಿಮ್ಗೆ ಸ್ಟ್ರೆಸ್ ಇಲ್ಲ. ಸಂತೋಷವಾಗಿಲ್ವಾ, ಸ್ಟ್ರೆಸ್ ಇದೆ. ಇದನ್ನು ನಾವು ಮಕ್ಕಳಲ್ಲಿನೂ ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿರೋದೇನು? ತಾಯಿ ಅಪ್ಪಿಗೆ, ತಂದೆ ಪ್ರೀತಿ, ಇವೆರಡೂ ಸಿಗ್ತಾ ಇಲ್ಲ. ಬೆಳಗ್ಗೆ ಹೋಗ್ತಾರೆ, ಬಿಟ್ಬಿಟ್ಟು ಹೋಗ್ತಾರೆ ಯಾವುದೋ ಪ್ಲೇ ಹೋಮು, ಅದನ್ನು ಹೇಳೋಗೂ ನಮ್ಗೆ ನಾಚಿಕೆ ಆಗುತ್ತೆ. ನಾನು ಬೇಕಾದಷ್ಟು ಇಂಥವು ನೋಡ್ತಾ ಇರ್ತೀನಿ. ಯಾಕೆ ಬರ್ತಾ ಇದೆ ಅಂತೇಳಿ ಮೇಡಮ್ ಅವ್ರು ಕೇಳಿದರು. ಖಂಡಿತವಾಗಿ ಬರೋದಕ್ಕೆ ಕಾರಣ ಮುಖ್ಯವಾದ ತಂದೆ ತಾಯಿ ದೂರ ಇರುವಂಥದ್ದು ಒಂದು. ಎರಡನೇದು ಬಂದು ಆ ಕ್ಲಾಸು, ಅದು ಇದು, ಅವ್ರು ಯಾರ್ಯಾರೋ ಗೊತ್ತಿರಲ್ಲ, ಏನೇನೋ ಗೊತ್ತಿರಲ್ಲ. ಅವ್ನು ಚಾಕ್ಲೇಟ್ ಬೇಕಾ, ಬಿಸ್ಕೆಟ್ ಬೇಕಾ, ಅಥವಾ ಏನಾದರೂ ಊಟ ಟೈಮ್ ತಿಂದನ ಇಲ್ವಾ, ಏನೂ ಇಲ್ಲ.
ಈ ಎಲ್ಲ ಕಾರಣಗಳಿಂದ ಆ ಮಕ್ಕಳಲ್ಲಿದೆ, ದೊಡ್ಡವರ ಮೇಲೆ ಈ ಸ್ಟ್ರೆಸ್ ಹೇಗೆ ಪರಿಣಾಮ ಇದೆ. ಮೇಡಮ್ ಅವರು ಹೇಳಿದರು, ಟಾರ್ಗೆಟ್ಸು, ಟೈಮ್ ಫ್ರೇಮು. ಟೈಮ್ ಈಸ್ ಮೋರ್ ಎಸೆನ್ಷಿಯಲ್ ಅಂತ ಹೇಳ್ತಾರೆ. ಟೈಮ್ ಈಸ್ ಪ್ರಿಷಿಯಸ್, ಬಟ್ ಯುವರ್ ಹೆಲ್ತ್ ಈಸ್ ಮೋರ್ ಪ್ರಿಷಿಯಸ್ ದೆನ್ ಯುವರ್ ಟೈಮ್. ನಿಮ್ಮ ಆದಾಯಕ್ಕಿಂತ ನಿಮ್ಮ ಅನಾರೋಗ್ಯ ಮುಖ್ಯ, ಅದಲ್ಲ, ಆರೋಗ್ಯ ಮುಖ್ಯ. ಆರೋಗ್ಯವೇ ಮಹಾಭಾಗ್ಯ ಅಂತೇಳಿ ನಮ್ಮವ್ರು ಎಲ್ಲ ಹೇಳ್ತಾ ಇರ್ತಾರೆ. ಆ ಮಹಾಭಾಗ್ಯ ಎಲ್ಲಿದೆ? ನಿಮ್ಮಲ್ಲಿದೆಯಾ? ಇಲ್ಲ. ಮೇಡಮ್ ಅವ್ರು ಕೊಡ್ತಾರಾ? ಕೊಡಲ್ಲ. ಮೇಡಮ್ ಅವರು ಆರೋಗ್ಯ ಕೊಡಲ್ಲ, ನಾನು ಕೊಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆದರೆ ನಿಮ್ಮ ಸಹಾಯ ಸಹಕಾರ ಇಲ್ದಿರೋ ರೀತಿ ನಾನು ಕೊಡೋಕ್ಕಾಗುತ್ತಾ? ಖಂಡಿತವಾಗಿ ನಿಮ್ಮ ಸಹಾಯ ನಿಮಗೋಸ್ಕರ ನೀವು ಮಾಡ್ಕೊಂಡು ಹೋಗಿದ್ದೀನಿ, ನಾನು ರೆಡಿ ಇದ್ದೀನಿ. ಖಂಡಿತವಾಗಿ ಐ ವಿಲ್ ಟ್ರೈನ್ ಯುವರ್ ಮೈಂಡ್, ಬ್ರೈನ್, ಯುವರ್ ಬಾಡಿ ಟು ಕಮ್ ಔಟ್ ಆಫ್ ಯುವರ್ ಇಲ್ನೆಸ್ ಟು ವೆಲ್ನೆಸ್. ಹೇಳಿ ಮೇಡಮ್. ಸರ್, ಇವಾಗ ಮಾನಸಿಕ ಸಮಾಲೋಚನೆ, ಇವಾಗ ಏನಂತಂದರೆ ಕೌನ್ಸಿಲಿಂಗ್ ಹೋಗೋದೇ ಒಂದು ದೊಡ್ಡ ತಪ್ಪು. ಕೌನ್ಸಿಲಿಂಗ್ ನನಗೇನಾಗಿದೆ, ಕೌನ್ಸಿಲಿಂಗ್ ಯಾಕೆ ಹೋಗಬೇಕು ಅಂತ ಜನಗಳಲ್ಲಿ ಮಿಸ್ಕನ್ಸೆಪ್ಷನ್ಸ್ಗಳಿದೆ. ಸೊ ಮಾನಸಿಕ ಸಮಾಲೋಚನೆ ಮಾಡೋದ್ರಿಂದ ಇದ್ರ ಏನಾದ್ರು ಉಪಯೋಗ ಇದೆಯಾ? ಇದ್ರ ಬಗ್ಗೆ ಇದು ಮುಂಚೆ ನಮ್ಮ ದೇಶದಲ್ಲಿ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಅಂತ ಹೇಳಿದ ತಕ್ಷಣ ದೂರ ಹೋಗುವವರು, ಈಗ ಆಗಿಲ್ಲ, ಬದಲಾವಣೆ ಆಗ್ತಾ ಇದೆ. ಮುಂಚೆ ಸೈಕಲಾಜಿಕಲ್ ಅಂತ ಹೇಳಿದ ತಕ್ಷಣ ಸೈಕ್ಯಾಟ್ರಿಸ್ಟು ಅಥವಾ ಸೈಕಾಲಜಿಸ್ಟ್ ಅಂತ ಹೇಳಿದ ತಕ್ಷಣ ಇವನೇನೋ ದೊಡ್ಡ ಹುಚ್ಚ ಅನ್ನೋ ರೀತಿಯಲ್ಲಿ. ಈಗ ಅದಲ್ಲ, ಈಗ ಪರಿಪಾಟಿ ಆಗೋಗಿದೆ. ಪ್ರತಿಯೊಂದಕ್ಕೂ ಅಪ್ರೋಚ್ ಆಗ್ತಾ ಇದ್ದಾರೆ. ಮುಂಚೆ ಅಮೆರಿಕ, ಜರ್ಮನಿ, ಜಪಾನ್ ಇಂಥ ದೇಶಗಳಲ್ಲಿ ಮಾತ್ರ ಇತ್ತು, ಈಗ ಆಗಿಲ್ಲ. ನಮ್ಮ ಭಾರತ ದೇಶದಲ್ಲಿನೂ ಸೈಕಾಲಜಿಸ್ಟ್ ಹತ್ರ ಬರುವಾಗ, ಸರ್ ನನ್ನ ಈಗ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಆಗ್ತಾ ಇದೆ, ಮುಂಚೆ ರೀತಿಯಲ್ಲಿ ನಾನು ನಮ್ಮ ಸಂಬಂಧ ಬಾಂಧವ್ಯಗಳ ಹತ್ರ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಓಪನ್ ಆಗಿ ಹೇಳೋರು ಇದ್ದಾರೆ. ಮುಂಚೆ ಆದರೆ ನಮ್ಮ ನೆಂಟರು ಇರ್ತಾಯಿದ್ರು, ಅಣ್ಣ ತಮ್ಮ ಇರ್ತಾಯಿದ್ರು, ದೊಡ್ಡ ಕುಟುಂಬ ಇರ್ತಾಯಿತ್ತು, ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ರು. ಈಗ ಹಂಗಿಲ್ಲ. ನಾವು ಎಲ್ಲೇ ಕೆಲಸ ಮಾಡಿದ್ರೂ ಯಾರು ಏನು ಫಿಟ್ಟಿಂಗ್ ಇಡ್ತಾರೋ ಅನ್ನೋದನ್ನು ಆಫೀಸ್ಗಳಲ್ಲಿ ಅವ್ರ ಹತ್ರ ಮಾತಾಡಿದ್ರೆ ಅವರೇನು ಇನ್ನೊಬ್ಬರ ಮೇಲೆ ಚಾಡಿ ಹೇಳ್ತಾರೆ. ಈ ಚಾಡಿಗಳು ಎಲ್ಲಿ ನಮ್ಮ ಮೇಲೆ ಬರುತ್ತೋ ಅಂತೇಳಿ, ಯಾಕಂದರೆ CCTVಗಳಿದೆ. ನಾನು ಮುಖ್ಯವಾಗಿ ಹೇಳೋದೇನಂತ ಹೇಳಿದ್ರೆ, CCTV ಅಲ್ಲೆಲ್ಲ ಇರೋದು ನಿಮ್ಮ ತಲೆ ಮೇಲೆ ಇದೆ. ಈ ಬಾಡಿ ಅನ್ನೋದು, ಈ ಶರೀರ ಅನ್ನೋದು ದೇವರು ಕೊಟ್ಟಿರೋ ವರ. ಈ ವರನ್ನ ನೀವು ಯಾಕೆ ಕೆಮಿಕಲ್ಸ್ ಹಾಕ್ತೀರಾ? ನೀವು ಯಾಕೆ ಇಲ್ದಿರೋದು ಮಾನಸಿಕ ಒತ್ತಡಗಳು ತಗೊಳ್ತೀರಾ? ಈ ಸ್ಟ್ರೆಸ್ ಅನ್ನೋದು ಹೀಗೆ ಬರ್ತಾ ಇದೆ ಅನ್ನೋದು ಖಂಡಿತವಾಗಿ ಎಲ್ಲರಿಗೂ ಗೊತ್ತಿದೆ. ದಿನನಿತ್ಯ ಎದ್ದಿದ ತಕ್ಷಣ ಏನು ಮಾಡ್ತೀರಾ? ಪರ ಅಂತೇಳಿ ಅಲ್ಲುತ್ತೀರಾ, ಏನೋ ಒಂದು 2 ಚೆಮ್ಮು ನೀರು ಹಾಕ್ಕೊಂಡು ಸ್ನಾನ ಆಗೋಗಿದೆ, ಪರ್ಫ್ಯೂಮ್ ಮಾಡಿ ಆಫೀಸ್ಗೆ ಹೋಗಿ, ಅದಾದಮೇಲೆ ತಿಂಡಿ, ಪ್ರತಿಯೊಂದರಲ್ಲಿನೂ ಪ್ರತಿ ಕ್ಷಣವೂ ನಾವು ಸ್ಟ್ರೆಸ್ನಲ್ಲಿ ಇದ್ದೀವಿ, ಸ್ಟ್ರೆಸ್ನಲ್ಲೇ ಇರ್ತಾಯಿದ್ವಿ. ಆ ಸ್ಟ್ರೆಸ್ಸು ಒಂದು ಬಂಡಲ್ ಆಗಿ ಏನಾಗ್ತಾ ಇದೆ, ಬೇರೆ ಅವಯವಗಳಿಗೆಲ್ಲ ಬರ್ತಾ ಇದೆ. ಇದೇ ಮೂಲ ಕಾರಣ, ಸ್ಟ್ರೆಸ್ ಒಂದೇ ಮೂಲ ಕಾರಣ ಅಂತೇಳಿ ನಾನು ಧೈರ್ಯವಾಗಿ ಸೈಕಲಾಜಿಕಲ್ ಕೌನ್ಸಿಲರ್ ಆಗಿ ಹೇಳ್ತಾ ಇದ್ದೀನಿ. ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ವ್ಯರ್ಥ ಆಗದಂಗೆ, ನಿಮ್ಮ ಆರೋಗ್ಯ ವ್ಯರ್ಥ ಆಗದಂಗೆ ನೀವು ಮಾಡಿ ತುಂಬ ಸಂತೋಷ ಆಗುತ್ತೆ. ಕೌನ್ಸಿಲಿಂಗ್ ಅನ್ನೋದು ಬೇರೆ ಏನೂ ಅಲ್ಲ, ಸಮಾಲೋಚನೆ ಅಂದರೆ ನೀವು ನಾನು ಕೂತ್ಕೊಂಡು ಸಮವಾಗಿ ಯೋಚನೆ ಮಾಡ್ತೀವಿ, ಅದನ್ನು ನಿಮ್ಗೆ ಅರ್ಥ ಆಗುತ್ತೆ. ಹೌದು, ಈಗಿರೋದ್ರಿಂದ ಹಿಂಗೆ ಆಗ್ತಾ ಇದೆ ಅಂತೇಳಿ ಮೇಡಮ್ ಅವ್ರು ಕೇಳಿರೋ ಈ ಪ್ರಶ್ನೆಗೆ ನನಗೆ ತುಂಬ ಸಂತೋಷ ಆಗಿದೆ. ಮೇಡಮ್ ಅವ್ರು ಮತ್ತೆ ಪ್ರಶ್ನೆಗಳು ಕೇಳಲಿ, ನಿಮ್ಗೆ ಉಪಯೋಗ ಆಗುವಂಥವು. ಸರ್, ಇತ್ತೀಚಿನ ದಿನಗಳಲ್ಲಿ ಹ್ಯಾಪಿ ಕೆಮಿಕಲ್ಸ್ ಅಂತ ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ಏನು ಸರ್ ಇದು ಹ್ಯಾಪಿ ಕೆಮಿಕಲ್ಸ್ ಅಂದರೆ ಏನು? ಇದರಿಂದ ಏನು ಉಪಯೋಗ? ನಮ್ಮ ಬಾಡಿಗೆ ಇದು ಯಾವ ಥರ ಎಫೆಕ್ಟ್ ಕೊಡುತ್ತೆ? ಎಫೆಕ್ಟ್ ಅನ್ನೋದಕ್ಕಿಂತ ಅಫೆಕ್ಟ್ ಆಗಬಾರದು. ಎಫೆಕ್ಟ್ ಈಸ್ ನೆಸೆಸರಿ, ಅಫೆಕ್ಟ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಎನಿಥಿಂಗ್. ಕಾರಣ ಏನು ಅಂತ ಹೇಳಿದರೆ, ನಮ್ಮ ಶರೀರದಲ್ಲಿ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಅಂತ ಹೇಳಿದ್ದಾಗ ಅಡ್ರಿಲಿನ್, ನಾರಡ್ರಿಲಿನ್, ಎಪಿಡ್ರಿನ್ ಇವೆಲ್ಲನೂ ನಮಗೂ ಸಂತೋಷಕಾರಕವಾಗಿ ರಕ್ತ ಪ್ರಸರಣದಲ್ಲಿ, ಮಾಮೂಲಾಗಿ ನಾವು ಯೋಗದಲ್ಲಿ ಪ್ರಕಾರ ಪಂಚಪ್ರಾಣಗಳು ಅಂತ ಹೇಳ್ತೀವಿ, ಅಪಾನ, ಸಮಾನ, ಉದಾನ, ವ್ಯಾನ. ಅದೇ ರೀತಿಯಲ್ಲಿ ಪಂಚಕೋಶಗಳು ಇವೆಲ್ಲನೂ ಸಮವಾಗಿದ್ದಾಗ ನಮಗೇನಾಗ್ತಾ ಇದೆ, ನಾವು ಆನಂದವಾಗಿರ್ತೀವಿ. ಯಾವುದು ಈಗ ಸರ್ಕ್ಯುಲೇಟರಿ ಸಿಸ್ಟಮ್ ಚೆನ್ನಾಗಿಲ್ಲ, ಏನಾಗುತ್ತೆ? ತೊಂದರೆ ಆಗುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಏನು? ನಮ್ಮಲ್ಲಿ ನೀರಿದೆ, ರಕ್ತ ಇದೆ ಮತ್ತು ಲಿಂಫ್ ಇದೆ. ಈ 3 ರೀತಿ ಪ್ರಸರಣ ಆಗಿಲ್ಲ ಅಂತ ಹೇಳಿದರೆ, ಯಾವುದೇ ಆಗಲಿ, ಕರೆಂಟ್ ಇದ್ದಾಗ ಮಾತ್ರ ಬೆಳಕಿರುತ್ತೆ. ಕರೆಂಟ್ ಇಲ್ಲ, ನಾವು ಈ ಯೂಟ್ಯೂಬ್ನಲ್ಲಿ ನೋಡೋಕ್ಕೂ ಆಗೋದಿಲ್ಲ, ಎಲ್ಲನೂ ತೊಂದರೆ ಆಗುತ್ತೆ. ದಯವಿಟ್ಟು ನಾನು ಕೇಳೋದೇನಂತ ಹೇಳಿದರೆ, ಫೀಲ್ ಹ್ಯಾಪಿ ಕೆಮಿಕಲ್ಸ್ನ ನಾವು ನಮ್ಮ ಪ್ರಾಣಾಯಾಮಗಳು, ಮುದ್ರಾ, ಬಂಧ ಇವೆಲ್ಲದರಲ್ಲಿನೂ ನಾವು ಪಡ್ಕೋಬೋದು. ಅದು ಹೇಗೆ ಏನು ಅಂತೇಳಿ ವಿಪುಲವಾಗಿ ಹೇಳ್ತೀನಿ. ಆದರೆ ಇದೇ ರೀತಿಯಲ್ಲಿ ಕಾರ್ಟಿಸೋಲ್ ಅಂತೇಳಿ ನೆಗೆಟಿವ್ ಮೆಂಟಲ್ ಆ್ಯಟಿಟ್ಯೂಡ್ನಿಂದ ಬರುವಂಥದ್ದು
ಅದನ್ನು ತುಂಬ ಕುಗ್ಗಿಸುತ್ತೆ. ನಿಮ್ಗೆ ಎಲ್ಲ ರೀತಿಯಲ್ಲಿ ಪ್ರಾಬ್ಲಮ್ ಆಗೋದು ಒತ್ತಡಗಳಿಂದ, ಆ ಕಾರ್ಟಿಸೋಲ್ ಲೆವೆಲ್ ಇನ್ಕ್ರೀಸ್ ಆಗೋದ್ರಿಂದ, ನೆಗೆಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಯಾರ ಹತ್ರ ಇದೆಯೋ ನನಗೇನೋ ಆಗುತ್ತೆ, ಹಂಗಾದರೆ ಹಿಂಗಾದರೆ, ಅದನ್ನು ಬಿಡಿ, ಧೈರ್ಯವಾಗಿರ್ರಿ, ನೆಮ್ಮದಿಯಾಗಿ ಜೀವನ ಮಾಡಿರಿ. ಯಾವುದೂ ನಿಮ್ಮನ್ನು ಏನೂ ಮಾಡಲ್ಲ. ಮಾಡಿದ್ರು ನನ್ನದೇನಾಗುತ್ತೆ, ಏನಾಗ್ಬೋದು? ನಥಿಂಗ್ ಈಸ್ ಮೋರ್ ದ್ಯಾನ್ ಅವರ್ ಬಾಡಿ. ನಾನು ಇರೋವರೆಗೂ ಮಾತ್ರನೇ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಆಗಿರೋದ್ರಿಂದ ನೀವಾಗಿ ಜೀವನ ಮಾಡ್ತೀರಾ, ಪ್ರತಿಯೊಂದು ನಿಮ್ಮದೇನೆ. ಎಷ್ಟು ಬೇಕ್ರಿ ಹಣ ಅಟ್ರಾಕ್ಟ್ ಮಾಡಿ. ಯೂನಿವರ್ಸ್ನಲ್ಲಿ ವಿಶ್ವಶಕ್ತಿನಲ್ಲಿ ಬೇಕಾದಷ್ಟಿದೆ, ಸಾವಿರಾರು ಕೋಟಿ ಇದೆ. ಸಾವಿರಾರು ಕೋಟಿ ನಿಮ್ಗೆ ಬೇಕಾ? ಇದನ್ನು ಚೇಂಜ್ ಯುವರ್ ಮೈಂಡ್ ಸೆಟ್, ಟ್ರೈನ್ ಯುವರ್ ಬ್ರೈನ್ ಟು ಅಟ್ರಾಕ್ಟ್ ಮೋರ್ ಆ್ಯಂಡ್ ಮೋರ್. ಮೇಡಮ್ ಸರ್, ಇದು ನಿದ್ದೆ ಆಹಾರ ಪದ್ಧತಿ, ಈ ನಿದ್ದೆ ಆಹಾರ ಪದ್ಧತಿ ಕೆಲವೊಂದು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಪರ್ಮನೆಂಟಾಗಿ ಕೆಲವೊಂದು ರೋಗಗಳನ್ನ ತಡೆಗಟ್ಟಬಹುದಾ, ಅಥವಾ ಕಡಿಮೆ ಮಾಡ್ಕೊಬೋದಾ, ಅಥವಾ ಕಂಪ್ಲೀಟಾಗಿ ತಡೆಗಟ್ಟಬಹುದಾ ಸರ್? ಖಂಡಿತವಾಗಿ 100ಕ್ಕೆ 100 ಭಾಗ 1000 ಸತಿ ಹೇಳ್ತೀನಿ. ಏನಂತ ಹೇಳಿದರೆ, ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿದೆ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ನಡವಳಿಕೆ, ನಿಮ್ಮ ವಾಕಿಂಗ್ ಸ್ಟೈಲ್. ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿಗೆ ಸೊಂಟ ನೋವು ಬರ್ತಾಯಿತ್ತು. ಸೊಂಟ ನೋವು ಬಂದರೆ ಏನು ಕಾರಣ ಅಂತ ಹೇಳಿದರೆ, ಅವರು ಹಲವಾರು ರೀತಿ ಟ್ರೀಟ್ಮೆಂಟ್ ತೊಗೊಂಡ್ರು, ಆದರೂ ಸೊಂಟ ನೋವು ಬರ್ತಾಯಿತ್ತು. ನಾನು ಹೇಳಿದೆ, ನಿಮ್ಮ ಗೆಸ್ಚರ್ ಅಂದರೆ ನಡೆಯೋ ಸ್ಟೈಲ್ ಚೇಂಜ್ ಮಾಡಿ, ಖಂಡಿತವಾಗಿ ವಾಸಿಯಾಗುತ್ತೆ. ಬದಲಾವಣೆ ಆಯಿತು. ಅದು ನಾನು ಅದನ್ನು ಪ್ರತ್ಯೇಕವಾಗಿ ಶಾರ್ಟ್ಗಳಲ್ಲಿ ಕೊಡ್ತೀವಿ, ನೋಡ್ರಿ ಹೇಗೆ ಅಂತೇಳಿ. ಒತ್ತಡ ಎಲ್ಲಿರುತ್ತೋ, ನಿಮ್ಮ ನರಗಳ ಮೇಲೆ ಒತ್ತಡ ಇದ್ದಾಗ ನೀವು ಹಿಂಗೆ ಲಿಂಪ್ ಮಾಡಿದ್ದಾಗ ಅದು ನೋವು ಬರೋ ಸಹಜ. ಅದೇ ರೀತಿಯಲ್ಲಿ ಆಹಾರ ಪದ್ಧತಿ ನಾವು ಯಾವಾಗ ತಿನ್ನಬೇಕು, ಮಿತವಾಗಿ ಶುಚಿಯಾಗಿ ನಮ್ಗೆ ಸರಿ ಹೋಗುವಂಥ ಆಹಾರನ ತಿನ್ನಬೇಕು. ಅದು ತಿಂತಾ ಇದ್ದೀವ? ಇಲ್ಲ. ಪಿಜ್ಜಾ, ಬರ್ಗರ್, ಕೋಕ್, ಅದು ಇದು ಅಂತೇಳಿ ಆಹಾರ ಪದ್ಧತಿಗಳನ್ನ ಹೇಳಿದ್ದೀವಿ. ನಿದ್ರೆ ರಾತ್ರಿ 12 ಗಂಟೆ 1 ಗಂಟೆ, ಇಲ್ಲ ಇಡೀ ರಾತ್ರಿ. ನಾನು 3 ದಿನದಿಂದ ನಿದ್ರೆ ಮಾಡಿಲ್ಲ. ಆದರೆ ನಮ್ಮಲ್ಲಿ ಬೇಕಾಗಿರುವಂಥ ಒಂದು ಕೆಮಿಕಲ್ ಇದೆ, ಅದೇನದು ಮೆಲ್ಟನಿನ್, ಸೆರೆಟಿನಿನ್ ಅಂತೇಳಿ. ಸೆರೆಟಿನಿನ್ ಅಂತ ಹೇಳಿದ್ರೆ, ನಾವು ಬೆಳಗಿನ ಜಾವು 5 ಗಂಟೆನಿಂದ ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ ಸ್ಟಾರ್ಟ್ ಆಗುವಂಥದ್ದು ಸೆರೆಟಿನಿನ್. ರಾತ್ರಿ ಮಲಗುವಾಗ ಬೇಕಾಗಿರೋದು ಮೆಲ್ಟನಿನ್. ಈ ಕೆಮಿಕಲ್ಸ್ನ ನಾವು ಹಾಗೆ ಬುಡಾಕೇಶ ಅಂತ ಹೇಳ್ತೀವಿ. ಬೇಕಾದಷ್ಟು ಪದ್ಧತಿಗಳಿದೆ. ಆ ಪದ್ಧತಿಗಳಲ್ಲಿ ನಾವು ಮಾತಾಡೋವಾಗ ಅಲ್ಲ, ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ. ನಿಜವಾಗಲೂ ನಿಮ್ಗೆ ಆಸಕ್ತಿ ಇದೆಯಾ? ಬನ್ನಿ, ನಮ್ಮ ಸಮಾಲೋಚನೆ, ಸೈಕಲಾಜಿಕಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋಣ. ವೇರಿಯಸ್ ಮೆಥಡ್ಸ್ ಆಫ್ ದಿ ಥೆರಪೀಸ್, ಡ್ರಗ್ಲೆಸ್ ವೇ, ಔಷಧಿ ರಹಿತವಾಗಿ ಆನಂದವಾದ ಜೀವನ. ಇದನ್ನಲ್ಲಿ ಈ ದೇವರು ಕೊಟ್ಟಿರೋ ಶರೀರಕ್ಕೆ ಕೆಮಿಕಲ್ಸ್ ಹಾಕಿ ಕೊಲ್ಲಬೇಡ್ರಿ. ಅದನ್ನು ನೀವು ಕೊದ್ದರೆ ಏನಾಗುತ್ತೆ, ನಿಮ್ಮ ಅವಯವಗಳು ಹಾಳಾಗ್ತಾ ಇದೆ. ಲಾಸ್ಟ್ಗೆ ಡಾಕ್ಟರ್ಗಳಿಗೆ ದುಡ್ಡು ಕೊಟ್ಟು ನಿಮ್ಮ ಅರ್ಥ ಆಗದಂಗೆ ಜೀವನ ಮಾಡ್ತಾ ಇದ್ದೀರಾ. ಇದು ಬೇಡ ಅಂತ ಹೇಳ್ತೀನಿ ಮೇಡಮ್. ಜೀವನ ಬದಲಾವಣೆ ಆಗಬೇಕಾದ್ರೆ ನಿಮ್ಗೆ ಬೇಕಾಗಿರೋದು ಫಸ್ಟ್ ಬ್ರೈನ್ ಆ್ಯಕ್ಟಿವಿಟೀಸ್, ಸೆಕೆಂಡ್ ಯುವರ್ ಲೈಫ್ ಸ್ಟೈಲ್ ಆ್ಯಕ್ಟಿವಿಟೀಸ್. ನಾನು ನಡೆಯೋದು ಒಂದು ಸ್ಪೆಷಲಾಗಿ ನಮ್ಮ ಸಂಜೀವನಿ ನಡಿಗೆ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ನೀವು 60 ಕಿಲೋಮೀಟ್ರ್ ಓಡಾಡೋದಲ್ಲ, 60 ಸೆಕೆಂಡ್ ಅಂದರೆ 1 ನಿಮಿಷ ನಿಮ್ಮ ಪಾದಗಳನ್ನ ನಿಧಾನವಾಗಿ ಎತ್ತಿ ಒಂದು 60 ನಿಮಿಷ ಹಾಗೆ ಇಟ್ಕೊಂಡ್ರಿ, ಮತ್ತು ನಿಧಾನವಾಗಿ ಇಳಿಸೋವಾಗ ನಿಮ್ಮ ಶರೀರದ ಗಮನ ಕೊಡಿ. ಅದೇ ರೀತಿ ಬಲಗಡೆ ಎಡಗಡೆ 3 ಟೈಮ್. ಏನಾಯಿತು? 3 × 3 6, 6 × 3 18, 20 ನಿಮಿಷದಲ್ಲಿ ನೀವು ನಿಮ್ಮ ನಡಿಗೆನ ಅದ್ಭುತವಾಗಿ ಮಾಡ್ಕೋಬೋದು. ಜಸ್ಟ್ ಒಂದು 20 ನಿಮಿಷದಲ್ಲಿ ನಿಮ್ಮ ನಡಿಗೆ ಆಗುತ್ತೆ. ಅದು ನಿಮ್ಮ ಮನೆಯಲ್ಲಿ ನೀವು ಮಾಡ್ತಾ ಇರೋವಂಥ ವ್ಯವಹಾರಕ್ಕೆ ಏನು ತೊಂದರೆ ಇಲ್ಲ. ನೀವು ಬೆಳಗ್ಗೆ ಸಾಯಂಕಾಲ ಮಾಡಿ ನೋಡಿ, ನಾನು ಗ್ಯಾರಂಟಿ ಕೊಡ್ತೀನಿ, ನಿಮಗೆ ವಿತಿನ್ ಫ್ಯೂ ಡೇಸ್ ಯು ವಿಲ್ ಬಿಕಮ್ ಎ ಗ್ರೇಟೆಸ್ಟ್ ಪರ್ಸನ್. ನಿಮ್ಮ ನರಗಳ ಬಲಹೀನತೆ ಕಡಿಮೆ ಆಗುತ್ತೆ, ನಿಮ್ಮ ತೊದಲಿಕೆ ಕಡಿಮೆ ಆಗುತ್ತೆ, ನಿಮ್ಮ ಕೈಗಳು ಕಾಲುಗಳು ಶೇಕ್ ಆಗ್ತಾ ಇರೋದು ಇವೆಲ್ಲನೂ ಬ್ಯಾಲೆನ್ಸ್ಗೆ ಸಿಕ್ಕುತ್ತೆ. ಹೇಗೆ ಅಂತ ಹೇಳ್ತೀರಾ? ಜಸ್ಟ್ ಸಿನಾಪ್ಸಿಸ್, ನಮ್ಮ ನರಗಳ ಒಂದು ಸಂವಹನ, ಟ್ರಾನ್ಸ್ಮಿಷನ್ ಆಫ್ ಮೆಸೇಜಸ್, MRNA ಅಂತ ಕರೆದಿದ್ದೀವಿ. ಇವೆಲ್ಲನೂ ಸಮವಾಗಿ ಸಮತೋಲನದಲ್ಲಿ ಮಾಡಿದ್ದಾಗ ಅದ್ಭುತಗಳನ್ನ ನೀವೇ ಸೃಷ್ಟಿ ಮಾಡ್ಕೋಬೋದು. ನಿಮ್ಮ ಕೈನಲ್ಲಿದೆ, ಅದ್ಭುತ ಎಲ್ಲೋ ಇಲ್ಲ. ಟ್ರೈನ್ ಯುವರ್ ಬ್ರೈನ್, ಟ್ರೈನ್ ಯುವರ್ ಮೈಂಡ್, ಬಿಕಮ್ ಎ ಗ್ರೇಟೆಸ್ಟ್ ಇಂಜಿನಿಯರ್ ಪರ್ಸನ್. ಕರೆಕ್ಟ್ ಯುವರ್ ಇಂಜಿನಿಯರಿಂಗ್ ಇನ್ನರ್ ಬೇಬಿ. ಪ್ರಾಣಾಯಾಮ, ಧ್ಯಾನ ಮತ್ತು ಬೇರೆ ಚಿಕಿತ್ಸೆಗಳಿಂದ ಇವಾಗ ಅಟ್ ಪ್ರೆಸೆಂಟು ಇವಾಗಿರುವಂಥ ಸಿಚುಯೇಷನಲ್ಲಿ
ಯಾವ್ಯಾವ ಥರ ಉಪಯೋಗ ಇದೆ ಸರ್? ಯಾಕಂದರೆ ಇವಾಗ ಟ್ರೆಂಡಿಂಗ್ ಆಗಿರೋದು ಎಲ್ಲ ಬ್ರೀತ್ ವರ್ಕ್ ಅಂತ ಎಲ್ಲ ತುಂಬ ಹೇಳ್ತಿರ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಮೇಡಮ್, ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ತಾರೆ. ENT ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ ಡಾಕ್ಟರ್ ಬಂದಿದ್ದಾರೆ. ಪಲ್ಮಾಲಜಿಸ್ಟು, ಕಾರ್ಡಿಯಾಲಜಿಸ್ಟು, ಪೀಡಿಯಾಟ್ರಿಷಿಯನ್ ಎಲ್ಲ ಹೆಸರುಗಳಿದೆ. ಆದರೆ ನಮ್ಮ ಶರೀರ ಏನಾದರೂ ಬದಲಾವಣೆ ಆಗಿದೆಯಾ? ಅದೇ ಕೈ, ಅದೇ ಕಾಲು, ಅದೇ ತಲೆ ಎಲ್ಲ ಇದೆ. ಆದರೆ ನಾವು ಮಾಡ್ತಾ ಇರೋದೇನು? ನಾವು ವಿಚಿತ್ರವಾಗಿ ನಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ಇಷ್ಟುದ್ದ ಪ್ರಿಂಟೌಟ್ಸ್ ತೊಗೊಂಬರ್ತಾರೆ. ಆ ಪ್ರಿಂಟೌಟ್ ಯಾಕೆ ಬೇಕಾಗಿದೆ ಅಂತ ಹೇಳಿದ್ರೆ ಯಾರೂ ಸಮಾಧಾನ ಇಲ್ಲ. ಸರ್ ಇದೆಲ್ಲ ನಮಗೂ ಇದೆ ಸರ್, ಇರಲಿ ರೀ, ನಿಮ್ಗೆ ಬೇಕಾಗಿರೋದು ಮಾನಸಿಕ ತೃಪ್ತಿ. ಅಸಮಾಧಾನವಾಗಿ ನೀವು ಇಲ್ದಿರೋ ಯೋಚನೆಗಳು ಮಾಡಿರೋದ್ರಿಂದ ಇದು ಬಂದಿದೆ ಅಂತ ಹೇಳಿದಾಗ ನಕ್ಕಬಿಟ್ಟು, ನಿಜಾನಾ ಸರ್? ಖಂಡಿತವಾಗಿ ನಿಜ. ಅದನ್ನು ಪ್ರಾಣಾಯಾಮ ಅಂತ ಹೇಳಿದರೆ ಏನು? ಎಡನಾಡಿ, ಪಿಂಗಳನಾಡಿ, ಸುಷುಮ್ನ ನಾಡಿ ನಮ್ಮ ಯೋಗಶಾಸ್ತ್ರಗಳಲ್ಲಿ ಇರೋದು. ನಾನು ಯೋಗಶಾಸ್ತ್ರಗಳಲ್ಲಿ ನಿಮ್ಗೆ ಬೇಕಾಗಿರುವಂಥ ಹಲವಾರು ಬುಕ್ಸ್ ಹೆಸರು ಹೇಳ್ತೀನಿ. ಯೋಗ ಚಿಂತಾಮಣಿ, ಸ್ವರ ಚಿಂತಾಮಣಿ, ಶಿವ ಸಂಹಿತ, ಇದು ಹಲವಾರು ಇದೆ. ಸೂಪರ್ ಸ್ಪೆಷಾಲಿಟೀಸ್ ಅವು, ಒಂದೊಂದರಲ್ಲಿ ಒಂದೊಂದಿದೆ. ನೀವು ಇದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸೈನ್ಸ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಅಟಾನಮಸ್ ನರ್ವಸ್ ಸಿಸ್ಟಮ್, ಗಂಗಾ ಯಮುನಾ ಸರಸ್ವತಿ ಅಂತೇಳಿ ನಮ್ಮ ಭಾರತ ದೇಶದವ್ರು ಹೇಳ್ತೀವಿ. ಇವೆಲ್ಲನೂ ಸಮವಾಗಿ ಇಟ್ಕೊಂಡಿದ್ದಾಗ ನಿಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಕಾಯಿಲೆಗಳಿರಲ್ಲ. ಪ್ರಾಣಾಯಾಮ, ಮುದ್ರಾಸ್, ಹ್ಯಾಂಡ್ ಗೆಚರ್ ತುಂಬ ಸುಲಭವಾಗಿ ಮಾಡ್ಬೋದು. ಬೇಕಾದಷ್ಟು ಕಡೆ ನೀವು ನೋಡಿರ್ತೀರ. ಆದರೆ ಥೆರಪಟಿಕ್ ವೇನಲ್ಲಿ ಮಾಡೋದು ಹೇಗೆ? ನಿಮಗೂ ಕಾಯಿಲೆಗಳಿಗೆ ಹೇಗೆ ಮಾಮೂಲು ಪ್ರಾಣಾಯಾಮಗಳಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ದಾಗ, ವಿ ಆರ್ ಗಿವಿಂಗ್ ಪಿನ್ ಪಾಯಿಂಟ್ ಪರ್ಟಿಕ್ಯುಲರ್ಲಿ ಟು ಆ್ಯಕ್ಟಿವೇಟ್ ಯುವರ್ ಸೆಲ್ಸ್. ನಾವು ಮೈಟ್ರೋಕಾಂಡ್ರಿಯಾ ಅಂತ ಏನು ಹೇಳ್ತೀವಿ, ಕ್ವಾಂಟಮೈಸ್ಡ್ ವೇ ಅಂತ ಏನು ಹೇಳ್ತಾ ಇದ್ದೀವಿ, ಅದೆಲ್ಲಕ್ಕೂ ಹೋಗ್ತೀವಿ. ಆ ಸೂಕ್ಷ್ಮ ಕಣಗಳಿಂದ ನಾವು ಆ್ಯಕ್ಟಿವೇಶನ್ ಬಂದಾಗ ನಿಮ್ಗೇನಾಗುತ್ತೆ, ಅದು ನಿಮ್ಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಆ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಬರುತ್ತೆ. ನೀವು ಸಂತೋಷವಾಗಿದ್ದಾಗ ನಿಮ್ಮ ಜೀವನ ಏನಾಗುತ್ತೆ, ಖಂಡಿತ ಬದಲಾಗುತ್ತೆ. ಸಂತೋಷವೇ ಸಗಂ ಬಲ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಫುಲ್ ಬಲನೇ ಇರೋದು ನಿಮ್ಮ ಸಂತೋಷದಿಂದನೇ. ನೀವು ಬೇರೆ ರೀತಿಯಲ್ಲಿ ತಡ್ಕಾಡಬೇಕಾಗಿಲ್ಲ, ಹುಡುಕಾಡಬೇಕಾಗಿಲ್ಲ. ನಿಮ್ಮಲ್ಲಿದೆ ಅದು, ನಿಮ್ಮೊಳಗಡೆ, ನಿಮ್ಮಲ್ಲಿ ನೀವು ಮಾಡ್ಕೋಬೇಕಾಗಿರೋಂಥ ಒಂದು ಕೆಲಸಗಳು. ಇನ್ನು ರೇಖಿ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತೀವಿ. ರೇಖಿ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ, ನಾನು ರೇಖಿ ಗ್ರ್ಯಾಂಡ್ ಮಾಸ್ಟ್ರು, ರೇಖಿ ಆ ಮಾಸ್ಟ್ರ್ ಈ ಮಾಸ್ಟ್ರ್ ಅಂತೇಳಿ. ರೇಖಿ ಗ್ರ್ಯಾಂಡ್ ಮಾಸ್ಟ್ರ್ ಮೈಸೂರಿನಿಂದ ಒಬ್ಬರು ನನ್ನ ಪೇಷಂಟ್ ಇದ್ದಾರೆ. ಸಾರ್, ನಾನು ಎಲ್ಲರಿಗೂ ಹೇಳ್ತೀನಿ, ನನಗೂ ಡಯಾಬಿಟಿಸ್ ಕಡಿಮೆ ಆಗಿಲ್ಲ. ಸ್ವಾಮಿ, ನಿಮ್ಮ ರೇಖಿ ಮಾಸ್ಟರ್ ಅಂತ ಹೇಳ್ತಾ ಇದ್ದಾರೆ. ರೇಖಿ ಅಂದರೆ ಏನು? ನನಗೆ ಗೊತ್ತು ಸರ್, ಇಸುಶಕ್ತಿ ಸರಿ. ಅಲ್ಲಿ ಇಸ್ವ ಇದೆಯಾ, ಶಕ್ತಿ ಇದೆಯಾ? ಎರಡು ನಿಮ್ಮಲ್ಲಿರಬೇಕು, ನಿಮ್ಮ ಕಣಗಳಲ್ಲಿರಬೇಕು. ಆವಾಗ ಮಾತ್ರ ಅದು ಬದಲಾವಣೆ ಆಗುತ್ತೆ. ನೀವು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀರಾ, ಅದೇನಾಗ್ತಾ ಇದೆ, ನಿಮ್ಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಿಮ್ಮ ಮೇಲೆ ಅದು ಕೆಟ್ಟ ಪರಿಣಾಮ ಆಗ್ತಾ ಇದೆ. ನಾನು ಇನ್ನೊಂದು, ನನ್ನ ಫ್ರೀ ಕ್ಲಾಸ್ನಲ್ಲಿನೂ ಒಬ್ಬರು, ಹೆಸರು ಬೇಡ, ಮಾಸ್ಟರ್ ಇದ್ದಾರೆ. ಹಲವಾರು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದರೆ ಅವ್ರ ಮೇಲೆ ಏನು ಅವ್ರಿಗೆ ಗೊತ್ತಿಲ್ಲ, ಪಾಪ ಮೆಡಿಕಲ್ ಸೈನ್ಸ್ ಗೊತ್ತಿಲ್ಲ, ಏನೋ ಒಂದು ದುಡ್ಡು ನಾಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇನ್ನು ಹಲವಾರು ಜನ ಇದ್ದಾರೆ ಈ ರೀತಿಯಲ್ಲಿರುವಂಥವ್ರು. ಅವ್ರಿಗೆ ನಾನು ಹೇಳೋದೊಂದೇ, ಫಸ್ಟು ನೀವು ಮೆಡಿಕಲ್ ಸೈನ್ಸ್ ತಿಳ್ಕೊಂಡ್ರಿ, ಅರ್ಥ ಮಾಡಿಕೊಂಡ್ರಿ. ಅನಾಟಮಿ, ಫಿಸಿಯಾಲಜಿ, ಪೆಥಾಲಜಿ, ಮೆಡಿಸಿನ್ ನಾವು ಓದ್ತೀವಿ, ನಮ್ಗದು ಗೊತ್ತಿದೆ. ಆ ಕೆಮಿಕಲ್ಸ್ ಎಲ್ಲೆಲ್ಲಿ ಏನು ಕೆಲಸ ಮಾಡ್ತಾ ಇದೆ, ಯಾವ ರೀತಿ ನಾವು ಮೈಟ್ರೋಕಾಂಡ್ರಿಯಾನ ಆ್ಯಕ್ಟಿವೇಶನ್ ಮಾಡ್ಕೋಬೋದು. ಈ ಪ್ರಾಣಾಯಾಮಗಳು, ಮುದ್ರಾ, ಬಂದಾಸ್ ಜೊತೆಯಲ್ಲಿ ನಮ್ಮಲ್ಲಿರುವಂಥ NLP, ನ್ಯೂರೋ ಲ್ಯಾಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್, ಕ್ವಾಂಟಮ್ ಹೀಲಿಂಗ್ ಮತ್ತು ರೇಖಿ, ಇನ್ನು ಡ್ರಾಪೋಥೆರಪಿ, ಹಲವಾರು ಹತ್ರ 23 ವೆರೈಟಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಫಸ್ಟ್ ಪ್ರಾರಂಭ ಆಗೋದು ಅಂತ ಹೇಳಿದರೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ನಿಂದ. ಆ ಕೌನ್ಸಿಲಿಂಗ್ ಆದಮೇಲೆ ನಾವು ಖಂಡಿತವಾಗಿ ಯಾವುದು ಇವರು ಏನು ಸೂಟ್ ಆಗುತ್ತೆ, ಇವರು ಆಹಾರ ಪದ್ಧತಿ ಏನು, ಆಹಾರ ತಿಂದಾಗ ಏನಾಗುತ್ತೆ, ಬಯೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಪ್ಯೂಟಸ್ ಅಂತ ಹೇಳಿ ನಮ್ಮ ಶರೀರದಲ್ಲಿ ನಾವು ತಿಂದಿರೋ ಆಹಾರನೇ ಶಕ್ತಿಯಾಗಿ ನಮ್ಮ ಸುತ್ತು ವಲಯಗಳಾಗಿ ಮಾರ್ಪಾಟು ಮಾಡುತ್ತೆ. ನಾವು ಅದು ಆಹಾರ ಅಂತ ಕರಿಬಹುದು, ಬೇರೆ ನೀವು ಏನು ಹೆಸರು ಇಟ್ಕೊಂಡ್ರಿ, ಆದರೆ ನೀವು ತಿನ್ನೋ ಆಹಾರನೇ ಯದ್ಭಾವಂ ತದ್ಭವತಿ. ನಿಮ್ಮ ಏನು ಬೀಜ ಹಾಕಿದರೂ ಅದೇ ಮರ ಆಗುತ್ತೆ, ಗಿಡ ಆಗುತ್ತೆ. ಈ ರೀತಿ ಇದೇ ಮೇಡಮ್ ನಮ್ಮ ಟ್ರೀಟ್ಮೆಂಟ್ನಲ್ಲಿರುವಂಥ ಪರಿಪಕ್ವತೆ. ಸರ್, ಇವಾಗ ಈ ನಿಜ ಜೀವನದಲ್ಲಿ ಯಾವ್ದಾರ ಒಂದು ಕ್ಲಾಸಿಕ್ ಉದಾಹರಣೆ ತೊಗೊಂಡ್ಬಿಟ್ಟು ನಮ್ಗೆ ಹೇಳಬಹುದಾ ಇದ್ರ ಬಗ್ಗೆ? ಧಾರಾಳವಾಗಿ. ನಾನು ಈಗಲೂ ಹೇಳಿದ್ದೀನಿ, ಒಬ್ಬರು ರೇಖಿ ಮಾಸ್ಟ್ರು ಮೈಸೂರಿನಿಂದ, ಇನ್ನೊಬ್ಬರು ಗ್ರ್ಯಾಂಡ್ ಮಾಸ್ಟ್ರು ಜೊತೆಯಲ್ಲಿ ಅವ್ರ ಹೆಸರು ನಾನು ಹೇಳಲ್ಲ, ಯಾಕಂದ್ರೆ ಯಾರನ್ನೂ ತಪ್ಪಿಲ್ಲ, ಎಲ್ಲರೂ ನಮ್ಮವರೇ. ಎಲ್ಲರಿಗೂ ನಾನು ನಮ್ಮ
ನಮ್ಮವರು, ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಬಿ ಹ್ಯಾಪಿ ಗೋಲ್ಡ್ ಇದೆಲ್ಲ ನಮ್ಮದೇ. ನಾವು ಯಾಕೆ ಆಗ್ತಾ ಇದ್ದೀವಿ, ಯಾಕೆ ಆಗಿಲ್ಲ, ಈ ಎರಡು ಸಮತೋಲನ ಮಾಡಿದ್ದಾಗ ಹಲವಾರು ಡಾಕ್ಟರ್ಸ್ ಇದ್ದಾರೆ, ಡಯಾಬಿಟಿಸ್ ಇರುವಂಥವ್ರು, ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ, ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡಂಥವ್ರು. ನಾನು ಎಲ್ಲರಿಗೂ ಹೇಳೋದು ಒಂದೇ ಒಂದು, ನಿಮ್ಮ ಉಸಿರು, ನಿಮ್ಮ ತಲೆ, ನಿಮ್ಮ ಶರೀರ ಕ್ರಮಬದ್ಧವಾಗಿದ್ದಾಗ ಯಾವುದೇ ರೀತಿ ರೋಗ ರುಜಿನಗಳು ನಿಮ್ಮ ಹತ್ರಕ್ಕೆ ಸೇರಲ್ಲ. ನಾನು ಒಬ್ಬರಿಬ್ಬರು ಹೆಸರು ಹೇಳಿದರೆ ತಪ್ಪಾಗುತ್ತೆ. ಥೈರಾಯ್ಡಿಸಮ್ ಕಂಪಲ್ಸರಿ ಕಂಪ್ಲೀಟಾಗಿ ಕ್ಯೂರ್ ಹೋಗಿರೋರಿದ್ದಾರೆ, ಡಯಾಬಿಟಿಸ್ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ. ನಾವು 30 ಜನ ಫ್ರೀ ಅಂತ ಹೇಳಿದ್ವಿ. ಆ ಫ್ರೀ ಟ್ರೀಟ್ಮೆಂಟ್ನಲ್ಲಿ ತೊಗೊಂಡಿರೋರು ತುಂಬ ಸ್ಯಾಟಿಸ್ಫ್ಯಾಕ್ಟರಿಯಾಗಿ ಮಾತಾಡ್ತಾ ಇದ್ದಾರೆ. ಅವ್ರನ್ನೂ ಟೆಸ್ಟಿಮೋನಿಯಲ್ಸ್ ಎಲ್ಲ ಕೊಡ್ತೀವಿ. ಎಲ್ಲ ನಾವು ಪ್ರತಿಯೊಂದೂ ನಿರ್ದಿಷ್ಟವಾಗಿ ನಿಯಮವಾಗಿ ಸೈಂಟಿಫಿಕ್ ಮೆಥಡಾಲಜಿನಲ್ಲಿ ಮಾಡ್ತಾಯಿದ್ವಿ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಈ ಸೈನ್ಸ್ನ ಒಂದು ಮ್ಯಾಪ್ ರೀತಿಯಲ್ಲಿ, ಅಂದರೆ ವಿತ್ ಇನ್ಸ್ಟ್ರೂಮೆಂಟ್ಸ್ನ ಮಾಡಬೇಕು ಅಂತ ಹೊರಟಿದ್ವಿ. ಖಂಡಿತವಾಗಿ ಮಾಡಿ ತೋರಿಸ್ತೀವಿ. ನಾವು ಇದನ್ನು ಬರೀ ಬಾಯಿ ಮಾತಲ್ಲ, ಸೈಂಟಿಫಿಕ್ಕಾಗೆ ಮಾಡಿದ್ದೀವಿ. ನಾವು ಈಗಲೂ ಹೇಳ್ತೀನಿ, ನಾನು ನಿಮ್ಮ ಮೆಡಿಸಿನ್ಸ್ನ ಒಂದೇ ಸತಿ ಬಿಡಬೇಡಿ. ಮೆಡಿಸಿನ್ಸ್ ತೊಗೊಂಡ್ರೆ ಬನ್ನಿರಿ, ನೀವು ಅದನ್ನು ಟ್ಯಾಪರಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ನೀವೇನು ತೊಗೊಳ್ತಾ ಇದ್ದಾರೆ ಮೆಡಿಸಿನ್ ತೊಗೊಂಡ್ರಿ, ನಿಮ್ಮ ಡಾಕ್ಟರ್ ಜೊತೆಯಲ್ಲಿ ಕೋಇನ್ಸಿಡೆಂಟ್ ಕಡಿಮೆ ಮಾಡ್ತಾ ಒಂದು ದಿನ ಈಗ ನೀವು ಬಿಡ್ಬೋದು ಅನ್ನೋ ನಿಮ್ಮ ಮೇಲೆ ನಂಬಿಕೆ ಬಂದಾಗ ನಮ್ಮ ಜೊತೆಯಲ್ಲಿ ಸೇರೋದು ಬಿಟ್ಟು ಬಿಸಾಕಿ ಕೆಮಿಕಲ್ ಇಲ್ದಿರೋ ರೀತಿಯಲ್ಲಿ ನಿಮ್ಮ ಜೀವನ, ನಿಮ್ಮ ತಲೆನೇ ನಿಮ್ಗೆ ಆಧಾರ. ನಿಮ್ಮ ಅದ್ಭುತವಾದ ಜೀವನಕ್ಕೆ ನೀವೇ ಮೂಲಾಧಾರ. ನಿಮ್ಮದೇ ರೀ, ಇದು ಬೇರೆ ಅವ್ರದ್ದಲ್ಲ. ನಿಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ, ಅನಂತ ವಿಶ್ವಶಕ್ತಿ ಇದೆ. ನಿಮ್ಮಲ್ಲಿ ಇರೋ ಶಕ್ತಿನ ನೀವು ಸದ್ವಿನಿಯೋಗ ಪಡಿಸ್ಕೊಂಡಿದ್ದಾಗ ಮಾತ್ರ ಇದು ಸಾಧ್ಯತೆ ಆಗುತ್ತೆ. ಯಾವುದೋ ಏನೋ ಕಥೆಗಳು ಹೇಳಿದ್ದಾಗ ಆಗಲ್ಲ. ನಾನು ಯಾರಿಗೂ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಪ್ರತಿಯೊಬ್ಬರಿನಲ್ಲಿ ನಾನು ಕೇಳ್ಕೊಂಡೋದೇನು, ನಿಮ್ಮಲ್ಲಿ ಮೆಡಿಸಿನ್ಸ್ ಬಿಟ್ಬಿಡಿ, ಬಂದ್ಬಿಡಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಗಾಬರಿ ಹುಟ್ಟಿಸ್ತಾ ಇಲ್ಲ. ಕಡಿಮೆ ಸಮಯದಲ್ಲಿ ನಿಮ್ಗೆ ನಾನು ರಿಸಲ್ಟ್ ಕೊಡ್ತೀನಿ. ರಿಸಲ್ಟ್ ನೋಡಿದ ಮೇಲೆ ಸ್ವಲ್ಪ ಬಿಡ್ತಾ ಬನ್ನಿ. ನಿಮ್ಮ ಧೈರ್ಯನೇ ನಮ್ಮ ಮನೋಧೈರ್ಯ, ಮನೋಸಂಕಲ್ಪ, ಮನೋವಾಂಛೆ, ನಿಮ್ಮ ಆಸೆ ಏನು, ಕೆಮಿಕಲ್ಸ್ ಇಲ್ದಿರೋ ರೀತಿಯಲ್ಲಿ ಜೀವನ ಮಾಡಬೇಕು ಅಂತೇಳಿ ಅದನ್ನು ನಾನು ಕೊಡ್ತೀನಿ. ನಾನು ತೋರಿಸ್ತಾ ಇದ್ದೀನಿ ದಾರಿ. ಬನ್ನಿ, ಜೊತೆನಲ್ಲಿರ್ರಿ. ಯಾವುದೇ ಕಾರಣಕ್ಕೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇಲ್ಲ. ಯಾಕಂತ ಹೇಳಿದ್ರೆ ಇದು ನೀವೇನು ಮೆಡಿಸಿನ್ ತೊಗೊಳ್ತಾ ಇಲ್ಲ, ನನ್ನ ಎದುರುಗಡೆ ಬರ್ತಾ ಇಲ್ಲ. ಮುಖ್ಯವಾಗಿ ನಾನು ನಿಮಗೆ ದೂರದಿಂದಾನೆ, ಅಂದರೆ ಆನ್ಲೈನ್ನಲ್ಲೇ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. 99% ನಾನು ಬರ್ತೀವಿ ಅಂತ ಹೇಳಿದ್ದವ್ರಿಗೂ ಹೇಳ್ತೀನಿ, ಏನಕ್ಕೆ ಬರೋಕ್ಕೆ ಹೋಗ್ತೀರಾ, ಸಮಯ ವೇಸ್ಟ್, ಅಭಾವ ಇದೆ, ನಿಮಗೂ ಸಮಯ ಬೇಕಾಗಷ್ಟು ಕಡಿಮೆ ಇದೆ. ಸಂತೋಷವಾಗಿರ್ರಿ, ಆನಂದವಾಗಿರ್ರಿ. ಬಿ ಹ್ಯಾಪಿ. ಇದು ನನ್ನ ಸಂದೇಶ ಅಂತಲೂ ಹೇಳ್ತೀನಿ. ನನ್ನ ಒಂದು ಸಮಯ ಸರ್, ಇದು ಕೊನೆಯದಾಗಿ ಅದೇ ಕ್ವೆಶನ್ನ ಕೇಳೋಳಿದ್ದೆ. ಸಂತೋಷವಾಗಿ ಎಲ್ಲರಿಗೂ ಇಷ್ಟ ಇರುತ್ತೆ ನಾವು ಸಂತೋಷವಾಗಿದ್ದೇ ಇರಬೇಕು ಅಂತ ಅಂದ್ಬಿಟ್ಟು. ಮಾನಸಿಕವಾಗಿ ಆ್ಯಕ್ಟಿವ್ ಆಗಿರೋಕ್ಕೆ ಮತ್ತು ಯಾವಾಗೂ ಸಂತೋಷವಾಗಿರೋಕ್ಕೆ ಏನು ಮಾಡಬೇಕು, ಕೆಲವೊಂದು ಟಿಪ್ಸ್ಗಳನ್ನ ಕೊಡಿ ಸರ್. ಮೇಡಮ್, ನಾನು ಹೇಳ್ತೀನಿ, ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಅದ್ರ ಕಡೆ ನಗ್ತಾ ನೋಡಿ. ಆ ಪ್ರಾಬ್ಲಮ್ ಎಲ್ಲಿದೆ, ಏನಕ್ಕೆ ಬಂದಿದೆ ಅಂತ ಹೇಳಿ ನಗ್ತಾ ನೋಡಿ. ಸ್ವಲ್ಪ ನಗುಮುಖದಿಂದ ಆ ಪ್ರಾಬ್ಲಮ್ ಕಡೆ ನೋಡಿದ್ದಾಗ ಅದು ಪ್ರಾಬ್ಲಮ್ ಥರ ಕಾಣಿಸಲ್ಲ, ಸೊಲ್ಯೂಷನ್ ಥರ ಕಾಣಿಸುತ್ತೆ. ಅದು ಯಾವುದೇ ಆಗಲಿ, ಈಗ ಬೀಗ ಇದೆ, ಕೀ ದೊಡ್ಡದ, ಬೀಗ ದೊಡ್ಡದಾಗೇ ಇರುತ್ತೆ, ಕೀ ಚಿಕ್ಕದಾಗಿರುತ್ತೆ, ಆದರೂ ಅದನ್ನು ನಿಯಂತ್ರಣ ಮಾಡುತ್ತೆ. ಅದೇ ರೀತಿಯಲ್ಲಿ ನಮ್ಮ ಶ್ವಾಸಕ್ರಿಯೆ, ನಮ್ಮ ಯೋಚನಾ ಶಕ್ತಿ ನಾವು ಬದಲಾವಣೆ ಮಾಡಿಕೊಂಡು, ನಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಂಡಿದ್ದಾಗ ನಾವು ಆನಂದವಾಗಿ ಜೀವನ ಮಾಡ್ತಾಯಿದ್ದೀವಿ. ನಾನು 62 ವರ್ಷ ಮೇಡಮ್, ನಾನು ಯಾವುದೇ ರೀತಿಯಲ್ಲಿ ಔಷಧಿ ತೊಗೊಂಡೆಲ್ಲ ಆನಂದವಾಗಿದ್ದೀನಿ. ಮೈ ಓನ್ ಎಕ್ಸ್ಪೀರಿಯನ್ಸ್, ನಾಟ್ ಫ್ರಮ್ ಸಂಬಡಿ ಎಲ್ಸ್. ಒಬ್ಬ ಡಾಕ್ಟ್ರಾಗಿ, ಒಬ್ಬ ಸೈಕಾಲಜಿಸ್ಟ್ ಆಗಿ, ಒಬ್ಬ ಯೋಗ ಮಾಸ್ಟರ್ ಆಗಿ, ಥೆರಪಿಟಿಕ್ ಯೋಗ ಹೇಳ್ತೀನಿ ನಾನು. ಬೇರೆಯವ್ರಿಗೆ ಯಾರಿಗೇ ಆಗಲಿ, ನಾನು ಈ ರೀತಿ ಯೋಗ ಮಾಡಿ ಆ ರೀತಿ ಯೋಗ ಮಾಡಿ ಎಲ್ಲ. ಥೆರಪಿಟಿಕ್ ಯೋಗ ಅಂದರೆ ಏನು, ಒಬ್ಬ ಡಾಕ್ಟ್ರಾಗಿ ಅದಕ್ಕೆ ಹೇಗೆ ಮಾಡಿದರೆ ಸರ್ವಾಗುತ್ತೆ ಅನ್ನೋದನ್ನು ಪ್ರಾಬ್ಲಮ್ ಸಮೇತವಾಗಿ ಸೊಲ್ಯೂಷನ್ ಕೊಡುವಂಥ ದಾರಿ ನಾನು ತೋರಿಸ್ತಾ ಇದ್ದೀನಿ. ಬಿ ಹ್ಯಾಪಿ. ನೀವೆಲ್ಲ ಮೇಡಮ್ ಎಲ್ಲರೂ ಸಂತೋಷವಾಗಿರಬೇಕು. ಅದಕ್ಕೋಸ್ಕರ ನಾವು ಬಿ ಹ್ಯಾಪಿ ಗೋಲ್ಡ್ ಅಂತ ಹೇಳ್ತೀವಿ. ಚಿನ್ನ ಎಲ್ಲೋ ಇಲ್ಲ, ನಿಮ್ಮಲ್ಲಿದೆ. ಆ ಸಂತೋಷನೇ ನಿಮ್ಮ ಚಿನ್ನ. ನೀವು ದುಡೀರಿ, ಉಳಿಸ್ಕೊಂಡ್ರಿ. ದುಡ್ದಿರೋದು ಡಾಕ್ಟರ್ಸ್ ಕೊಟ್ಟು ಖಾಲಿ ಜಾಬ್ ಮಾಡ್ಕೋಬೇಡಿ. ಇದು ನಮ್ಮ ಸಂದೇಶ, ನಮ್ಮ ಒಂದು ನಮ್ಮ ಕಡೆಯಿಂದ ಆಗೋ ಕೊಡುಗೆ ಜನಕ್ಕೆ. ಓಕೆ, ಸೊ ಈ ರೀತಿ ಮಾಸ್ಟರ್ ಯುವರ್ ಮೈಂಡ್, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಅನ್ನೋದ್ರ ಬಗ್ಗೆ ಸುಬ್ಬಯ್ಯ ಸರ್ ಹೇಳ್ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಶ್ರೀಮಂತವಾಗಿರೋರು ಯಾರು ಅಂತಂದರೆ ಆರೋಗ್ಯವಾಗಿರೋರು.
ಸೊ ಹಾಗಾಗಿ ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ವಿತೌಟ್ ಡ್ರಗ್ಸ್, ಅಂದರೆ ಟ್ಯಾಬ್ಲೆಟ್ಸ್ ಇಲ್ದೋಗೆ ಹೇಗೆ ಆರೋಗ್ಯ ಕಾಪಾಡ್ಕೋಬೇಕು ಧ್ಯಾನ ಯೋಗದಿಂದ, ಮತ್ತು ನಾವು ಯಾವಾಗ ಸಂತೋಷವಾಗಿರೋದ್ರಿಂದ ಆರೋಗ್ಯನ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಸುಬ್ಬಯ್ಯ ಅವರು ಹೇಳಿದ್ದಾರೆ. ಸೊ ಇದೇ ಥರ ಇನ್ನೂ ಹೆಚ್ಚು ಔಷಧಿ ರಹಿತ ಚಿಕಿತ್ಸೆ ಬಗ್ಗೆ ಮತ್ತೆ ಹೊಸ ವಿಷಯಗಳ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.